ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ವಿವೇಕಾನಂದ ಸಂಶೋಧನಾ ಕೇಂದ್ರ ಮತ್ತು ಐಕ್ಯುಎಸಿ ಹಾಗೆಯೇ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಆಯೋಜಿಸಿರುವ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಚಿಂತನೆಯನ್ನ ಪರಿಚಯಿಸಿದ ರಾಷ್ಟ್ರ ಸಂತ ಸ್ವಾಮಿ ವಿವೇಕಾನಂದರ ಕುರಿತಾದ ಚಿಂತನೆಗಳ ಉಪನ್ಯಾಸ ಮಾಲಿಕೆ ವಿವೇಕ ಸ್ಮೃತಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೊತೆಗೂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳುತ್ತಾ ವಿವೇಕ ಸ್ಮೃತಿ ಕಾರ್ಯಕ್ರಮವು ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ದಶಮಾನದ ಸಂಭ್ರಮಾಚರಣೆಯ ಪ್ರಯುಕ್ತ ಆರಂಭಿಸಲಾಗಿತ್ತು. ಅದರ ಮುಂದುವರಿಕೆಯ ಭಾಗವಾದ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿವೇಕಾನಂದರು ಯುವ ಜನತೆಯ ಸ್ಫೂರ್ತಿಯ ಸೆಲೆ ಎಂಬ ವಿಷಯದ ಕುರಿತಾಗಿ ಉಪನ್ಯಾಸವನ್ನ ನೀಡಲು ನಮ್ಮ ಜೊತೆ ಉಪಸ್ಥಿತರಿರುವವರು ರಾಮಕೃಷ್ಣ ಮಠ ಮಂಗಳೂರು ಇಲ್ಲಿನ ಸ್ವಯಂ ಸೇವಕರಾದಂತಹ ಕೆ ನಿವೇದಿತಾ ಎಂ ಕಾಮತ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿರುವವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಚಂದ್ರ ಎಂ. ಮುಖ್ಯ ಅಭ್ಯಾಗತರಾಗಿ ನಮ್ಮ ಜೊತೆ ಇರುವವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿನ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಆಶಾ ಬೆಳ್ಳಾರೆ. ವಿವೇಕಾನಂದ ಸಂಶೋಧನಾ ಕೇಂದ್ರದ ನಿರ್ದೇಶಕರು, ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ವಿಜಯ ಸರಸ್ವತಿ ಬಿ. ಹಾಗೆಯೇ ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರದ ಸಂಯೋಜಕರಾಗಿರುವಂತಹ ಡಾಕ್ಟರ್ ವಿದ್ಯಾ ಎಸ್. ಗಣ್ಯರು ಭಾರತ ಮಾತೆ ಹಾಗೆ ಶಾರದೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಗೈಯುವುದರ ಮೂಲಕ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃತಿಗಳಲ್ಲಿ ನೂರಾಕೃತಿ ವಿಲಾಸ ವೈಭವಗಳೊಂದಿಗೆ ನನ್ನಾರಾಧನೆಯನ್ನ ಯಾರು ಅಂಗೀಕರಿಪನು ಅವನೋರ್ವನಿಗೆ ನನ್ನ ನಮನ ಎನ್ನುವಂತೆ ಇದೀಗ ವಿವೇಕಾನಂದರ ಕುರಿತಾದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸಬೇಕಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿನ ವಿದ್ಯಾರ್ಥಿನಿಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏಳು ಮೇಲೇಳೇಳು ಸಾಧುವೆ ಹಾಡು ಚಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿ ಬಿಳಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ ಮೇಣೆಲ್ಲಿ ಜೀವವು ತಿಳಿಯದೋ, ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ, ಎಲ್ಲಿ ಆತ್ಮವು ಪಡೆದು ನಲಿಯುವುದು ನಿಚ್ಚವಾಗಿ ಶಾಂತಿಯ. ನನ್ನಿವರಿವಾನಂದ ವಾಹಿನಿಯಲ್ಲಿ ಸಂತತ ಹರಿವುದೋ, ಎಲ್ಲಿ ಎಡೆಬಿಡದಿರದ ತೃಪ್ತಿಯ ಜರಿ ನಿರಂತರ ಸುರಿವುದು, ಅಲ್ಲಿ ಮೂಡಿದ ಹಾಡನುಲಿಯೈ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೈ ವೀರ ಸನ್ಯಾಸಿ. ಓಂ ತತ್ಸತ್. ಓಂ ಓಂ ತತ್ಸತ್. ಓಂ. ಬೆಳೆಯ ಕೊಯ್ವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ, ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯ ಪುಣ್ಯಕ್ಕೆ ಕಾರಣ. ಹುಟ್ಟಿ ಮೈ ಒಡೆದಾತ್ಮ ಬಾಳಿನ ಬಲೆಯ ತಪ್ಪದೆ ಹೊರುವುದು, ಕಟ್ಟು ಮೀರಿ ಹನಾವನಿರುವನು ಕಟ್ಟು ಕಟ್ಟನೆ ಹೆರುವುದು. ಎಂದು ಪಂಡಿತರೆಂಬರು ಮೇಂಟತ್ವದರ್ಶಿಗಳೆಂಬರು, ಆದೊಡೇನಂತಾತ್ಮವೆಂಬುದು ನಾಮರೂಪಾತೀತವು. ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವ ನಿಯಮಾತೀತವು. ತತ್ವಮಸಿ ಎಂದರಿತು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸನ್ಯಾಸಿ, ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸನ್ಯಾಸಿ. ಓಂ ತತ್ಸತ್. ಓಂ ಓಂ ತತ್ಸತ್. ಓಂ. ಎಲ್ಲಿ ಕಾಮಿನಿ ಎಲ್ಲಿ ಕಾಂಚನ ದಾಸೆ ನೆಲೆಯಾಗಿರುವುದು, ಸತ್ಯವೆಂಬುದಲ್ಲಿ ಸುಳಿಯದು ಎಲ್ಲಿ ಕಾಮವು ಇರುವುದು. ಅಲ್ಲಿ ಮುಕ್ತಿಯ ನಾಚಿ ತೋರದು ಎಲ್ಲಿ ಸುಳಿಯದು ಭೋಗವು, ಅಲ್ಲಿ ತೆರೆಯದು ಮಾಯೆ ಬಾಗಿಲಿನಲ್ಲಿ ಹುದು ಭವರೋಗವು.
ಎಲ್ಲಿ ನೆಲೆಸದು ಛಾಗವು ದಿಟವಲ್ಲಿ ಸೇರದು ಯೋಗವು ಗಗನವೇ ಮನೆ ಹಸುರೆ ಹಾಸಿಗೆ ಮನೆಯು ಸಾಲುವುದೆ ಚಾಗಿಗೆ ಹಸಿಯು ಬಸಿಯೋ ಬಿದಿಯು ಕೊಟ್ಟ ಆಹಾರವನ್ನವು ಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಏನು ಆತ್ಮಗೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊಳ್ಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ಓಂ ತತ್ಸತ್ ಓಂ ಓಂ ತತ್ಸತ್ ಓಂ ಓಂ ತತ್ಸತ್ ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಚ್ಚಿದಾನಂದ ರೂಪ ಶಕ್ತಿಗೆ ನಮಸ್ಕರಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಒಂದು ತುಂಬ ಸುಂದರವಾದಂಥ ಕ್ಷಣದಲ್ಲಿ ವಿವೇಕಾನಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ವಿವೇಕಾನಂದ ಸಂಶೋಧನಾ ಕೇಂದ್ರ ಮತ್ತು ವಿವೇಕಾನಂದ ಕನ್ನಡ ಮಾಧ್ಯಮ ಈ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ ಬಂಧುಗಳೇ. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರನ್ನ ಪ್ರೀತಿಯಿಂದ ಸ್ವಾಗತಿಸುವ ಮೊದಲು ಒಟ್ಟು ಕಾರ್ಯಕ್ರಮದ ಆಶಯವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರ ಹೆಸರಿನಿಂದ ದೇಶದಾದ್ಯಂತ ವಿದೇಶದಲ್ಲಿಯೂ ಕೂಡ ಇವತ್ತು ಗುರುತಿಸಲ್ಪಟ್ಟಿರುವಂತಹ ಸಂಸ್ಥೆ ನಮ್ಮ ವಿವೇಕಾನಂದ ಸಂಸ್ಥೆ. ಭಾರತದ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಿದಂಥ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ಸಂಸ್ಥೆಯ ಪ್ರತಿ ವಿದ್ಯಾರ್ಥಿಗಳಲ್ಲೂ ಕೂಡ ಮೂಡಬೇಕು, ಅದು ಅವರ ಜೀವನ ಧರ್ಮ ಆಗಬೇಕು ಅನ್ನುವ ದೃಷ್ಟಿಯಿಂದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ದಶಮಾನೋತ್ಸವವನ್ನ ಕಳೆದ ಬಾರಿ ಆಚರಿಸುವಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಒಂದು ವಿನೂತನವಾದಂತಹ ಪರಿಕಲ್ಪನೆಯನ್ನು ಹಮ್ಮಿಕೊಂಡಿತು. ಪ್ರತಿ ತಿಂಗಳ 12ನೇ ತಾರೀಕಿನಂದು ವಿವೇಕ ಸ್ಮೃತಿ ಅನ್ನುವಂತಹ ಕಾರ್ಯಕ್ರಮ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಇರುವಂತಹ ಅವರ ಯೋಚನೆಯನ್ನ ನಮ್ಮ ಯುವ ಮನಸ್ಸುಗಳಿಗೆ, ನಮ್ಮ ವಿದ್ಯಾರ್ಥಿ ಬಂಧುಗಳಿಗೆ ನೀಡುವುದರ ಜೊತೆಗೆ ನಮ್ಮ ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಆಶಯ ಇದು. ಮಂಗಳೂರಿನ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿರುವಂತಹ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜ್ ಅವರ ದಿವ್ಯ ಉಪಸ್ಥಿತಿಯಲ್ಲಿ 2024 ಫೆಬ್ರವರಿ 12ರಂದು ಪ್ರಥಮ ಕಾರ್ಯಕ್ರಮ ಆರಂಭ ಆಯಿತು. ಅಲ್ಲಿಂದ ಆರಂಭಗೊಂಡಂತಹ ಈ ಕಾರ್ಯಕ್ರಮ ಪ್ರತಿ ತಿಂಗಳ 12ನೇ ತಾರೀಕಿನಂದು ವಿವೇಕ ಸ್ಮೃತಿ ಸರಣಿ ಮಾಲಿಕೆ ಕಾರ್ಯಕ್ರಮವಾಗಿ ಮೂಡ್ತಾ ಬರ್ತಾ ಇದೆ. ಪೊಳಲಿಯ ಸ್ವಾಮೀಜಿ, ತ್ರಿಶೂರು ಸ್ವಾಮೀಜಿ, ಪೊನ್ನಂಪೇಟೆಯ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು, ಸಂದೀಪ್ ವಸಿಷ್ಠ ಅವರು, ಹೀಗೆ ಹೆಸರುತ್ತಾ ಹೋದರೆ ಹಲವಾರು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಮೈಗೂಡಿಸಿಕೊಂಡ ಜೊತೆಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಅದನ್ನ ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತಪಡಿಸಲು ಬರುವಂತ ವಿಶೇಷವಾದಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡಂತ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಬೇಕು, ಪ್ರಥಮ 12 ಸ್ವಾಮಿ ವಿವೇಕಾನಂದರ ಕುರಿತಾದಂತಹ ಸರಣಿ ಏನು ಮಾಲಿಕೆಯನ್ನ ನಮ್ಮ ಸಂಸ್ಥೆಯಲ್ಲಿ ನಾವು ನಡೆಸ್ತಾ ಬಂದಿದ್ದೆವೋ ಅದನ್ನ ನಮ್ಮ ಸಂಸ್ಥೆಯ ಸೌರಭ ಪ್ರಸಾರಾಂಗ ಅನ್ನುವ ಪ್ರಸಾರಾಂಗದ ಮೂಲಕ ಪುಸ್ತಕ ರೂಪದಲ್ಲಿ ಕೂಡ ನಾವು ಹೊರತಂದಿದ್ದೇವೆ. ಮುಂದೆ ನಾಳಿದ್ದು ಜನವರಿಗೆ ನಮ್ಮದು 24ನೇ ಸರಣಿ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ಇವತ್ತು 23ನೇ ಸರಣಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ಮಧ್ಯದಲ್ಲಿ ನಮ್ಮ ಒಂದು ಹೊಸ ಯೋಚನೆ ಇನ್ನಷ್ಟು ನಮ್ಮ ಮನಸ್ಸಿಗೆ ಮೂಡಿ ಬಂದದ್ದು ಏನು ಅಂತ ಹೇಳಿದ್ರೆ, ಕೇವಲ ವಿವೇಕಾನಂದ ಮಹಾವಿದ್ಯಾಲಯ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನ ತಲುಪಿಸಿದ್ರೆ ಸಾಲದು, ಸಮಾಜಕ್ಕೆ ನಮ್ಮ ವಿಕಸನ ವಾಹಿನಿಯ ಮೂಲಕ ಇದು ತಲುಪ್ತದೆ. ಆದರೆ ಇನ್ನಷ್ಟು ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವ ದೃಷ್ಟಿಯಿಂದ ವಿವೇಕಾನಂದ ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮಗಳನ್ನ ಜೋಡಿಸಿಕೊಳ್ಬೇಕು ಅನ್ನುವಂತ ಆಶಯ ನಮ್ಮ ಹಿರಿಯರದ್ದು. ಆ ದೃಷ್ಟಿಯಿಂದ ಈ ಬಾರಿ ಮೊದಲ ಬಾರಿಗೆ ನಾವು
ನಮ್ಮ ಸಂಸ್ಥೆಯಿಂದ ಹೊರಗೆ ಬಂದು ಮಾತೃ ಸಂಸ್ಥೆಯ ಆದೇಶದಂತೆ ನಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಂದ ಒಂದಿಷ್ಟು ಭಿನ್ನವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನ ಈ ಕನ್ನಡ ಮಾಧ್ಯಮ ಶಾಲೆಯ ಸಹಯೋಗದೊಂದಿಗೆ ನಡೆಸ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರ ಚಿಂತನೆ ಅನ್ನುವಂಥದ್ದು ನಮಗೆ ಸ್ಫೂರ್ತಿ. ಅವರ ಪ್ರತಿಯೊಂದು ಮಾತುಗಳು ಕೂಡ ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶನವನ್ನ ನೀಡಬಲ್ಲಂಥದ್ದು. ತುಂಬಾ ಸಲ ನಾವು ಅಂದ್ಕೊಳ್ತೇವೆ ಸ್ವಾಮಿ ವಿವೇಕಾನಂದರ ಸಂಸ್ಥೆಯಲ್ಲಿ ನಾವಿದ್ದೇವೆ, ಒಂದು ಸ್ವಾಮಿ ವಿವೇಕಾನಂದರ ಒಂದು ನುಡಿಯನ್ನ ಹೇಳಿ ಅಂತ ಹೇಳಿದ್ರೆ ಸ್ವಲ್ಪ ನಾವೆಲ್ಲೋ ಕಷ್ಟಪಡ್ತೇವೆ. ಆ ರೀತಿ ಆಗಬಾರದು. ಆ ಮಹಾನ್ ಚೇತನ ನಮ್ಮನ್ನ ಸದಾ ಸ್ಫೂರ್ತಿಯ ಸೆಲೆಯಾಗಿ ನಮ್ಮನ್ನ ಮುಂದೆ ಕೊಂಡೊಯ್ಯಬೇಕು ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಸಂಸ್ಥೆಯ ಸಹಯೋಗದಿಂದ ಇಲ್ಲಿ ಆಯೋಜನೆ ಆಗ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕನ್ನಡ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಮೇಶ್ ಚಂದ್ರ ಇವರನ್ನ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆಗೆ ಇರುವಂತವರು ಶ್ರೀಮತಿ ನಿವೇದಿತಾ ಕಾಮತ್ ಅವರು. ಮಂಗಳೂರು ರಾಮಕೃಷ್ಣ ಮಠದ ಸಕ್ರಿಯ ಸ್ವಯಂ ಸೇವಕಿಯಾಗಿ ಅವರು ನನ್ನ ಬಗ್ಗೆ ಬೇರೆ ಏನೋ ಹೇಳಬಾರದು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವರ ಮಾತುಗಳು ನಿಮಗೆ ಹೇಳುತ್ತದೆ ಅವರು ಏನು ಅಂತ. ಸ್ವಚ್ಛ ಮಂಗಳೂರು, ಸ್ವಚ್ಛ ಮನಸ್ಸು ರಾಮಕೃಷ್ಣ ಮಠದ ಒಂದು ವಿಶೇಷವಾದಂತಹ ಪರಿಕಲ್ಪನೆ, ಅದರಲ್ಲಿ ಕೂಡ ಸಕ್ರಿಯ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ರಾಮಕೃಷ್ಣ ಮಠದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಳ್ತಾ ಬೇರೆ ಬೇರೆ ಕಡೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಭಾಗವಹಿಸಿರುವಂತಹ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಅಳವಡಿಸಿಕೊಂಡವರು. ಇಷ್ಟನ್ನ ಮಾತ್ರ ಹೇಳಬಲ್ಲೆ ನಾನು. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ ಎಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರಮೇಶ್ ಚಂದ್ರ ಎಂ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಜೊತೆಗೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ, ಸದಾ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ನೀಡ್ತಾ ಇರುವಂತವರು. ನಾನು ಕೇಳಿದ ತಕ್ಷಣ ಎಷ್ಟೊತ್ತಿಗೆ ಬರ್ತೀರಿ ಮೇಡಮ್, ಕಾರ್ಯಕ್ರಮ ಎಷ್ಟೊತ್ತಿಗೆ ಅಂತ ಅವ್ರು ಕೇಳಿದ್ರು. ಆ ರೀತಿಯ ಸಹಕಾರ ಪ್ರೋತ್ಸಾಹ ಬಹುಶಃ ನಮ್ಮ ಈ ಕಾರ್ಯಕ್ರಮವನ್ನ ಇನ್ನಷ್ಟು ಮುಂದುವರಿಸುವುದಕ್ಕೆ ಒಂದು ಮೂಲ ನಮಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಕೊಳ್ತಾ ಮೇಡಮ್ ತಮ್ಮನ್ನ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಕಾಲೇಜಿನ ಭಾರತೀಯ ಸಂಸ್ಕೃತಿ ಮತ್ತು ಲಲಿತ ಕಲೆಗಳ ಅಧ್ಯಯನ ಕೇಂದ್ರ ಇದರ ಸಂಯೋಜಕಿಯಾಗಿರುವಂತಹ ಡಾಕ್ಟರ್ ವಿದ್ಯಾ ಅವರು ಇದ್ದಾರೆ. ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡುವವರು. ಅವರನ್ನ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರುಗಳನ್ನ, ಉಪನ್ಯಾಸಕೇತರ ಬಂಧುಗಳನ್ನ, ವಿವೇಕಾನಂದ ಮಹಾವಿದ್ಯಾಲಯ ಸ್ನಾತಕೋತ್ತರ ಪದವಿಯ ಅಧ್ಯಾಪಕ ಬಂಧುಗಳು ನೀವಿದ್ದೀರಿ, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಎಲ್ಲ ಗುರುವೃಂದ ಇದೆ, ತಮ್ಮೆಲ್ಲರನ್ನ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಒಟ್ಟು ಈ ಕಾರ್ಯಕ್ರಮದ ಆಶಯ ನಮ್ಮ ಯುವ ಮನಸ್ಸುಗಳಿಗೆ ತಲುಪಬೇಕು. ಆ ದೃಷ್ಟಿಯಿಂದ ಪ್ರೀತಿಯಿಂದ ಕುಳಿತಂತ ವಿದ್ಯಾರ್ಥಿಗಳನ್ನ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಅನನ್ಯ, ಅವಳನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ನಮ್ಮ ಎಲ್ಲ ಕಾರ್ಯಕ್ರಮವನ್ನ ಅತ್ಯಂತ ಚೆನ್ನಾಗಿ ನಿರ್ವಹಿಸುವಂತಹ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಇದ್ದಾರೆ. ಈ ಕಾರ್ಯಕ್ರಮ ನಮ್ಮ ವಿವೇಕಾನಂದ ಮಹಾವಿದ್ಯಾಲಯದ ವಿಕಸನ ಯೂಟ್ಯೂಬ್ ಚಾನೆಲ್ನಲ್ಲಿ ದೊರೆಯುತ್ತದೆ. ಈ ಮೊದಲಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಸಿಗ್ತಾ ಇದೆ. ಪ್ರೀತಿಯ ವಿದ್ಯಾರ್ಥಿಗಳು ನೀವೆಲ್ಲ ಅದನ್ನ ನೋಡಬೇಕು. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ಬದುಕಿನಲ್ಲಿ ಬರಲಿ ಅಂತ ಹೇಳ್ತಾ ಮಗದೊಮ್ಮೆ ಸಹಕರಿಸ್ತಾ ಇರುವಂತಹ ಎಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸ್ವಾಮಿ ವಿವೇಕಾನಂದರು ಒಂದು ಕಡೆಯಲ್ಲಿ ಹೇಳ್ತಾರೆ ಬದುಕು ಹೇಗಿರಬೇಕು ಅಂತ. ಅವರು ಹೇಳುವ ನಾಣ್ಣುಡಿಯಲ್ಲಿ ಅರ್ಥ ಇಷ್ಟೇ: ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಆ ರೀತಿಯಲ್ಲಿ ಸಾರ್ಥಕತೆಯ ಆದರ್ಶದ ಮೌಲ್ಯಯುತವಾದಂತಹ ಬದುಕು ನಮ್ಮೆಲ್ಲರದ್ದು ಆಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರೈತಾ ಮತ್ತೊಮ್ಮೆ ಎಲ್ಲರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ವಿವೇಕಾನಂದರು ಯುವ ಜನತೆಯ ಸ್ಫೂರ್ತಿಯ ಸೆಲೆ ಎಂಬ ವಿಷಯದ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನ ನೀಡಬೇಕಾಗಿ ರಾಮಕೃಷ್ಣ ಮಠ ಮಂಗಳೂರು ಇಲ್ಲಿನ ಸ್ವಯಂ ಸೇವಕರಾಗಿರುವಂತಹ ಕೆ ನಿವೇದಿತಾ ಎಂ ಕಾಮತ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್, ಇದೀಗ ವೇದಿಕೆ ತಮಗಾಗಿ. ನಮಸ್ಕಾರ.
ಜೈ ಶ್ರೀರಾಮ್. ಬ್ಯೂಟಿಫುಲ್. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಪೋಡಿಯಂ ಬೇಡ ಯಾಕೆ ಅಂತ ಹೇಳಿದರೆ, ಇದರ ಮೊದಲು ಒಂದ್ಸಲ ಇದೇ ರೀತಿ ಪೋಡಿಯಮ್ಮಲ್ಲಿ ನಿಂತು ಭಾಷಣ ಮಾಡಲಿಕ್ಕೆ ಅಂತ ಹೋದೆ. ಕೆಳಗೆ ಒಂದು ಚೀಟಿ ಇತ್ತು, ನಿಮ್ಮ ಸಮಯ ಮುಗಿದಿದೆ ಅಂತ. ನಾನಾಯ್ತು ಗೋವಿಂದ ಅಂತ ಎನಿಸಿದೆ. ಮತ್ತೆ ನನ್ನ ಹೆದರಿಕೆ ನೋಡಿ ಪಕ್ಕದಲ್ಲಿರುವವರು ಹೇಳಿದ್ರು, ಅದು ನಿಮಗೆ ಅಲ್ಲ, ನಿಮ್ಮ ಮೊದಲೊಬ್ರು ಭಾಷಣ ಮಾಡಿದ್ರು, ಅವರಿಗೆ ಚೀಟಿ ಕೊಟ್ಟದ್ದು, ನೀವು ಮಾತಾಡಿದ್ದು ಸಾಕು ಅಂತೇಳಿ, ನಿಮ್ಮನ್ನು ಮೇಲೆ ಕಳಿಸ್ತಾ ಇಲ್ಲ ಅಂತ. ಅದರ ನಂತರ ಪೋಡಿಯಂ ಸಹವಾಸಕ್ಕೆ ಹೋಗೋದಿಲ್ಲ, ದೂರ ನಿಲ್ಲೋದು, ಉಪದ್ರ ಬೇಡ ಅಂತೇಳಿ, ಹೆದರಿಸೋದು ಯಾಕೆ ಆಗಾಗ ಅಂಥೇಳಿ. ನನಗೆ ಇವತ್ತೊಂದು ಟಾಪಿಕ್ ಕೊಟ್ಟಿದ್ದಾರೆ, ವಿವೇಕಾನಂದರು ಯುವ ಜನತೆಯ ಸ್ಫೂರ್ತಿಯ ಸೆಲೆ ಅಂಥೇಳಿ. ನಿಜ ಹೇಳಬೇಕಾದ್ರೆ ಹೆದರಿಕೆ ಆಯಿತು, ಯಾಕಂತ ಹೇಳಿದರೆ ಅವರನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ. ನೀವೆಲ್ಲ ಈ ಕಾರ್ಯಕ್ರಮಗಳಲ್ಲಿ ಆಗಾಗ ಭಾಗವಹಿಸುವಂಥವ್ರು, ನಿಮ್ಮಷ್ಟು ನಾಲೆಜು ನನಗಿಲ್ಲ. ಹಾಗೆ ಹೇಳುವಾಗ ಸ್ವಲ್ಪ ಹೆದರಿಕೆ ಆಯಿತು. ವಿವೇಕಾನಂದರು ಯುವ ಜನತೆಯ ಸ್ಫೂರ್ತಿಯ ಸೆಲೆ ಅಂತ ಹೇಳುವಾಗ ಪ್ರಶ್ನೆ ಬರ್ತದೆ ಅಂತ ಹೇಳಿದರೆ, ಅವರು ಯುವ ಜನತೆಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅವರು ಸ್ಫೂರ್ತಿಯ ಸೆಲೆ. ಯಾವಾಗ ನಾವು ವಿವೇಕಾನಂದರ ಬಗ್ಗೆ ತಿಳಿಲಿಕ್ಕೆ ಶುರು ಮಾಡ್ತೇವ, ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಜೀವನದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ತಿಳಿತಾ ತಿಳಿತಾ ಅವರ ಜೊತೆಗೆ ನಾವು ಬೆಳಿಬೇಕು ಅಂತ ಕಾಣಲಿಕ್ಕೆ ಶುರು ಆಗ್ತದೆ. ಆಗ ನಮ್ಮ ವ್ಯಕ್ತಿತ್ವದ ವಿಕಸನ ಸ್ಟಾರ್ಟ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ, ನಮ್ಮ ದೈನಂದಿನ ಬದುಕಿನಲ್ಲಿ ಏನು ಒಳ್ಳೆಯದನ್ನು ನಾವು ನೋಡ್ತೇವಲ್ಲ, ಏನು ಒಳಿತು ಆಗುವುದನ್ನು ನೋಡ್ತೇವೆ, ಯಾವುದು ಒಳಿತನ್ನು ನಾವು ನಮ್ಮಲ್ಲಿ ಬೆಳೆಸಿಕೊಳ್ತೇವೆ, ಎರಡರಲ್ಲಿ ವಿವೇಕಾನಂದರು ಇದ್ದಾರೆ. ಅದರಿಂದಾಗಿ ಆದರೆ ಅದು ನಮಗೆ ಗೊತ್ತಾಗುವುದು ಹೇಗೆ ಹೇಳಿ? ಯಾವಾಗ ನಾವು ಅವರನ್ನು ತಿಳ್ಕೊಳ್ತೇವ, ಆಗ ನಮಗೆ ಅದು ಗೊತ್ತಾಗಲಿಕ್ಕೆ ಶುರು ಆಗ್ತದೆ. ಅವರ ಬಗ್ಗೆ ಜಾಸ್ತಿ ತಿಳಿದಷ್ಟು ನಾವು ಅವರ ಹಾಗೆ ಆಗಲಿಕ್ಕೆ ನೋಡ್ತಾ ಹೋಗ್ತೇವೆ, ಅವರ ಗುಣಗಳನ್ನು ನಮ್ಮಲ್ಲಿ ಬೆಳೆಸಲಿಕ್ಕೆ ನೋಡ್ತಾ ಹೋಗ್ತೇವೆ. ಬಹುಶಃ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಯುವ ಜನತೆ ಅಂತ ಹೇಳಿ ನಿಮಗೆ ಇಟ್ಟಿದ್ದಾರೆ ಅಲ್ವಾ, ಯುವಕರು ಅಥವಾ ಯುವತಿಯರು ಅಂತ ಹೇಳುವ ಉದ್ದೇಶದಲ್ಲಿ. ನನಗೂ ಭಾರಿ ಖುಷಿ ಆಯಿತು ನಿಮ್ಮಲ್ಲಿಗೆ ಕರೆಯುವಾಗ, ಈ ಮುದುಕಿಯನ್ನು ಯುವಕರ ಹತ್ರ ಮಾತಾಡ್ಲಿಕ್ಕೆ ಕಲಿಯಿರಿ, ಯುವತಿ ಹತ್ರ ಮಾತಾಡ್ಲಿಕ್ಕೆ ಕಲಿಯಿರಿ ಅಂತ ಹೇಳುವಾಗ ನಾನು ಸಹ ನಿಮ್ಮ ಹಾಗೆ ಒಂದು ಸಣ್ಣವಳು ಅಂತೇಳಿ ಸ್ವಲ್ಪ ಫೀಲ್ ಬರ್ತದಲ್ಲ. ಅದಕ್ಕೋಸ್ಕರ ಆಲ್ವೇಸ್ ಐ ಪ್ರಿಫರ್ ಟು ಸ್ಪೀಕ್ ವಿತ್ ಯಂಗ್ಸ್ಟರ್ಸ್. ಯಾಕಂದರೆ ನಮ್ಮಲ್ಲಿರುವ ಒಂದು ಮಕ್ಕಳಾಟಿಕೆಯನ್ನು, ನಮ್ಮಲ್ಲಿರುವ ಒಂದು ಮಗುವನ್ನು ಹೊರಗೆ ತರ್ತದೆ ಈ ಕಾರ್ಯಕ್ರಮಗಳು. ಸೊ ಅದಕ್ಕೋಸ್ಕರವಾಗಿ ಖಂಡಿತ ಒಪ್ಪಿಕೊಂಡೆ. ಅದರಿಂದಾಗಿ ಒಂದು ಮಾತಂತೂ ಹೇಳ್ತೇನೆ, ವಿವೇಕಾನಂದರು ಯುವ ಜನತೆಗೆ ಸ್ಫೂರ್ತಿಯ ಸೆಲೆ ಮಾತ್ರ ಅಲ್ಲ, ಅವರು ಎಲ್ಲ ವಯಸ್ಸಿನಲ್ಲಿರುವ ಎಲ್ಲರಿಗೂ ಸ್ಫೂರ್ತಿಯ ಸೆಲೆ. ಆದರೆ ಯುವ ಜನತೆ ಅಂತ ಸ್ಪೆಸಿಫಿಕಲಿ ನನಗೆ ಈ ಟಾಪಿಕ್ ಕೊಟ್ಟಿರೋದ್ರಿಂದ ನಾನು ಅದೇ ವಿಚಾರವಾಗಿ ಮಾತಾಡ್ತೇನೆ. ಯುವ ಜನತೆ ಹೇಳಿದರೆ, ನೀವು ಇರುವಂತಹ ಈ ಪೀಳಿಗೆ, ಇದನ್ನು ನಾವು ಜೆನ್ ಝಿ ಅಂತ ಹೇಳ್ತೇವೆ. ಈ ಜೆನ್ ಝಿ ಪೀಳಿಗೆಯ ಒಂದು ವಿಶೇಷತೆ ಅಂತ ಹೇಳಿದರೆ, ನಿಮಗೆ ಮಾಹಿತಿಯ ಕೊರತೆ ಇಲ್ಲ. ಯಾವ ವಿಷಯ ಬೇಕು, ಟೀಚರ್ಸ್ಗಳಿಗೆ ಭಾರಿ ಕಷ್ಟ ನಿಮಗೆ ಪಾಠ ಮಾಡೋದು ಅಂತ ಹೇಳಿದರೆ. ಯಾಕಂತ ಹೇಳಿದರೆ ವಿಷಯಗಳ ಮಹಾಪೂರ ನಿಮ್ಮಲ್ಲೇ ಉಂಟು. ಒಂದು ವಿಷಯ ಹೇಳಿದರೆ ಅದರ ಬಗ್ಗೆ 10 ತಿಳ್ಕೊಂಡು ಬಂದಿರ್ತೀರಿ, ಅಷ್ಟು ವಿಚಾರಗಳು ನಿಮ್ಮಲ್ಲಿ ಉಂಟು. ತಂತ್ರಜ್ಞಾನದಲ್ಲಿ ನಮಗಿಂತ ಭಾರಿ ಹುಷಾರು ನೀವು, ಯಾವುದೇ ವಿಷಯದಲ್ಲಿ ಹಿಂದೆ ಇಲ್ಲ. ಮೊಬೈಲ್ ತಗೊಂಡ್ರೆ ಅದನ್ನು ಹೇಗೆ ಆಪರೇಟ್ ಮಾಡಬೇಕು ಅಪ್ಪ ಅಮ್ಮನಿಗೆ ಗೊತ್ತಾಗ್ಲಿಕ್ಕಿಲ್ಲ, ನಿಮಗೆ ಗೊತ್ತುಂಟು. ತಂತ್ರಜ್ಞಾನದ ವಿಚಾರದಲ್ಲಿ ಭಾರಿ ಬುದ್ಧಿವಂತರು, ಮಾಹಿತಿಯಲ್ಲಿ ಕೊರತೆ ಇಲ್ಲ, ಸಾಮರ್ಥ್ಯ ಅಪರಿಮಿತ, ಹದಿಹರೆಯ. ಅದರ ಜೊತೆಗೆ ಒಂದು ವಿಶೇಷವಾಗಿ ಬಂದಿರುವಂಥದ್ದು ಎಂತ ಅಂತ ಹೇಳಿದರೆ, ಮಾನಸಿಕವಾಗಿ ನೀವು ಹೇಗೆ ಬೆಳೀತಾ ಇದ್ದೀರಿ ಅಂತ ಹೇಳಿದರೆ ವೆರಿ ಪ್ರಾಕ್ಟಿಕಲ್. ನಾನಾಯಿತು, ನನ್ನ ವಿಷಯ ಆಯಿತು, ನಾನು ಯಾಕೆ ಮಾಡಬೇಕು? ಯಾಕಂದರೆ ಈ ಜನರೇಷನ್ ಹಾಗೆ ಉಂಟು, ಈ ಪೀಳಿಗೆ ಹಾಗೆ ಇದೆ. ನನ್ನ ಜೀವನ ನನಗೆ ಗೊತ್ತುಂಟು ಹೇಗೆ ನಡೆಸಬೇಕಂತೇಳಿ. ಸಮಾಜದ ಕಟ್ಟುಪಾಡುಗಳಿಗೆ ನಾನು ಯಾಕೆ ಹೋಗಬೇಕು, ಯಾಕೆ ನನಗೆ ಹೀಗೆ ಆಗಬೇಕು ಅಂತ ಯಾವ ಮಟ್ಟಿನ ಬುದ್ಧಿವಂತಿಕೆ ಉಂಟು ಅಂತ ಹೇಳಿದರೆ, ನಿಮ್ಮಲ್ಲಿ ಒಂದು ಕ್ಲಾಸ್ ನಡೀತಾ ಇತ್ತಂತೆ, ಮ್ಯಾಥ್ಸ್ ಕ್ಲಾಸ್. ಇನ್ಸ್ಪೆಕ್ಟರ್ ಬಂದರು ಕ್ಲಾಸಿಗೆ, ಮಕ್ಕಳ ಹತ್ರ ಕೇಳಿದ್ರಂತೆ, ಒಬ್ಬನ ನಿಲ್ಲಿಸಿದ್ರು. ನಿಲ್ಲು ಮಾರಾಯ, ಎಷ್ಟು ಕಲ್ತಿದ್ದಿ ನೋಡುವ ನೀನು, 8/2 ಎಷ್ಟು ಅಂತ ಕೇಳಿದ್ರಂತೆ. ಹುಡುಗ ಕೂಡಲೇ ಹೇಳಿದಂತೆ, ಸರ್ ಹಾರಿಜಾಂಟಲಿ ಆನ್ಸರ್ ಬೇಕಾ, ವರ್ಟಿಕಲಿ ಬೇಕಾ, ಮ್ಯಾಥಮೆಟಿಕಲಿ ಬೇಕಾ ಅಂತ. ಇದೆಂತ ಮಾರಾಯ ಅಂತ. ಸರ್ ಹಾರಿಜಾಂಟಲಿ ಆನ್ಸರ್ ಮಾಡಿದರೆ 3 ಬರ್ತದೆ ಸರ್, ವರ್ಟಿಕಲಿ ಮಾಡಿದರೆ 0 ಬರ್ತದೆ ಸರ್, ಮ್ಯಾಥಮೆಟಿಕಲಿ ಆನ್ಸರ್ ಮಾಡಿದರೆ 4 ಬರ್ತದೆ ಅಂತ ಹೇಳಿದಂತೆ. ಅಂತಹ ಒಂದು ಬುದ್ಧಿಮತ್ತೆ ಇರುವಂತಹ ಜನಾಂಗ ಪೀಳಿಗೆ, ಅಂತಹ ಒಂದು ಬುದ್ಧಿಮತ್ತೆ ಇರುವಂತಹ ಪೀಳಿಗೆ ನಿಮ್ಮದು. ಈಗ ಪ್ರಶ್ನೆ ಬರ್ತದೆ ಅಂತ ಹೇಳಿದರೆ, ಇಂತಹ ಬುದ್ಧಿಮತ್ತಿಗೆ ಇರುವ ಪೀಳಿಗೆಯಲ್ಲಿ ನೀವಿರುವಾಗ, ಇಷ್ಟು ಸ್ಮಾರ್ಟ್ ಮಕ್ಕಳಾಗಿರುವಾಗ, ಯಾಕೆ ಕೆಲವು ಕಡೆಯಲ್ಲಿ ನಿಮ್ಮ ಮೇಲೆ ಪ್ರಶ್ನೆಗಳು ಹೇಳ್ತವೆ? ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ, ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅಪ್ಪ ಅಮ್ಮ ಹೇಳ್ತಾರೆ, ಹೇಳಿದ್ದು ಕೇಳುವುದಿಲ್ಲ, ಭಾರಿ ಎಂತ ಅಂತ ಅರ್ಥ ಆಗುದಿಲ್ಲ, ಅವನ ಮನಸ್ಸಲ್ಲಿ ಎಂತ ನಡೀತಾ ಉಂಟಂತ ಗೊತ್ತಾಗುದಿಲ್ಲ, ಅವಳು ಏನು ತಿಳ್ಕೊಳ್ತಾನೆ ಅಂತ ಹೇಳಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಹೇಳಿದ್ದು ಕೇಳುವುದಿಲ್ಲ. ನಿಮಗೂ ಅನಿಸ್ತಾ ಇರ್ಬೋದು, ನಾವು ಯಾಕೆ ಕೇಳಬೇಕು ಎಲ್ಲವನ್ನು ಅಲ್ವಾ?
ಹೇಳಿದ್ದೆಲ್ಲ ಕೇಳಬೇಕು ಅಂತ ಹೇಳಿದ್ರೆ ಆಗ್ತದಾ ಅಂತ ಹೇಳಿ. ಸೊ ಈಗ ಪ್ರಶ್ನೆ ಬರೋದಂತ ಹೇಳಿದ್ರೆ, ಯಾಕೆ ಈ ಸಮಸ್ಯೆ ಉದ್ಭವಿಸ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಇವತ್ತು ವಿದ್ಯೆ ಬಂದಿದೆ, ವಿನಯ ಹೋಗಿದೆ, ಬುದ್ಧಿ ಬಂದಿದೆ, ಶ್ರದ್ಧೆ ಹೋಗಿದೆ, ಸಮೃದ್ಧಿ ಬಂದಿದೆ, ಸಂಸ್ಕೃತಿ ಹೋಗ್ತಾ ಉಂಟು, ಜಾತಿ ಉಂಟು, ಪ್ರೀತಿ ಇಲ್ಲ, ಮತ್ತೆ ಸಮಾಧಾನ ಇಲ್ಲಿಂದ ಬರುದು ಅಲ್ವಾ? ಏನೋ ಒಂದು ಅಸ್ತವ್ಯಸ್ತ ಆಗ್ತಾ ಉಂಟು ಅಂತೇಳಿ ನೀವು ಹೇಳ್ಬೋದು, ಇವ್ರು ಎಂತೆಲ್ಲ ದೊಡ್ಡ 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 ಮಾತಾಡ್ತಾ ಇದ್ದಾರೆ ಅಂತ ತಲೆಗೆ ಹೋಗ್ತಾ ಇಲ್ಲ ಇಲ್ಲಿಂದ ಅಲ್ವಾ? ಸೊ ವಿದ್ಯೆ ಬಂದಿದೆ, ವಿನಯ ಹೋಗಿದೆ. ಮನೆಯಲ್ಲಿ ಅಪ್ಪ ಒಂದು ಏನೋ ಗ್ಯಾಜೆಟ್ ತಗೊಂಡು ಬರ್ತಾರೆ, ಅದನ್ನು ತಂದ ಕೂಡಲೇ ಅದನ್ನು ಹೇಗೆ ಆಪರೇಟ್ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನು ಇನ್ಸ್ಟಾಲ್ ಮಾಡಿ ಆಪರೇಟ್ ಮಾಡೋದು ಹೇಗೆ, ಅದರ ಮೇಂಟೆನೆನ್ಸ್ ಹೇಗೆ, ಇದನ್ನೆಲ್ಲ ಹೇಳಿಕೊಡುವವರು ಯಾರು ಮನೆಯಲ್ಲಿ ಹೇಳಿ? ನೀವು. ಹೊಸ ಮೊಬೈಲ್ ಬಂತು, ಅಮ್ಮ ಅದನ್ನು ಮೇಲೆ ಕೆಳಗೆ ನೋಡ್ತಾ ಇರ್ತಾರೆ, ಅದನ್ನು ಹೀಗೆ ಅಮ್ಮ ಮಾಡಬೇಕು, ಇದರಲ್ಲಿ ನೋಡಿ, ಇದರಲ್ಲಿ ಹೋದ್ರೆ ನಿಂಗೆ ಹೀಗೆ ಆಗ್ತದೆ, ಫ್ರೆಂಡ್ಶಿಪ್ ಹೀಗೆ ಮಾಡಬೇಕು, ವಾಟ್ಸಪ್ಪಲ್ಲಿ ಹೀಗೆ ಆಪರೇಟ್ ಮಾಡಬೇಕು, ಫೇಸ್ಬುಕ್ಕಲ್ಲಿ ಹೀಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು, ಇದನ್ನೆಲ್ಲ ಮನೆಯವರಿಗೆ ಹೇಳಿಕೊಡ್ತಾ ಇರೋದು ಯಾರು ಹೇಳಿ? ನೀವು. ಅದೇ ನೀವು ಆ ಗ್ಯಾಜೆಟ್ ತಂದ ಅಪ್ಪ ಮನೆಗೆ ಬರುವಾಗ ಟಿವಿಯ ಎದುರಿಗೆ ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲು ಹಾಕಿಕೊಂಡು ನೋಡ್ತಾ ಇದ್ದುಕೊಂಡು ಇರುದು ಬಿಟ್ರೆ, ಅಪ್ಪ ಬನ್ನಿ ಕೂತ್ಕೊಳ್ಳಿ, ಒಂದು ಗ್ಲಾಸ್ ನೀರು ಕೊಡ್ಲಾ, ಸುಸ್ತಾಯ್ತಾ ಅಂತ ಎಷ್ಟು ಜನ ನಾವು ಕೇಳ್ತೇವೆ? ಅಲ್ಲಿ ನಮ್ಮ ವಿನಯ ಹೋಗಿದೆ. ಅಮ್ಮ ಮನೆಗೆ ಬಂದಾಗ ಹೋದ ಕೂಡಲೇ ಬಿಸಿ ಬಿಸಿ ಅಡುಗೆ ಮಾಡಿ ಹಾಕ್ತಾರೆ, ಆ ಊಟವನ್ನ ಮಾಡ್ಲಿಕ್ಕೆ ಕೂತ ಕೂಡಲೇ ಮುಖ ಹೀಗೆ ಮಾಡ್ಕೊಂಡು, ಈ ಚಿಕನಿಜ್ಜ ದಾದಿಯು ಅಂತ ಹೇಳ್ಕೊಂಡು ಮುಖ ತಿರುಗಿಸ್ತೇವಲ್ಲ ನಾವು, ಅಲ್ಲಿ ನಮ್ಮ ವಿನಯ ಹೋಗಿದೆ. ನಮ್ಮ ಮಾಸ್ಟ್ರು ಪಾಠ ಮಾಡ್ತಾರೆ, 1 ಗಂಟೆ ಪಾಠ ಮಾಡಲಿಕ್ಕೆ ಎಷ್ಟು ತಯಾರಿ ನಡೆಸಬೇಕು ಅಂತ ಹೇಳೋದು ನಿಮಗೆ ಗೊತ್ತಿಲ್ಲ. ನೀವು ನಮ್ಮ ಪ್ರಾಯಕ್ಕೆ ಬರುವಾಗ ನಿಮಗೆ ಗೊತ್ತಾಗ್ತದೆ. ಅಷ್ಟು ತಯಾರಿ ನಡೆಸ್ಕೊಂಡು ನಾವು ಪಾಠ ಮಾಡಲಿಕ್ಕೆ ಕ್ಲಾಸಿಗೆ ಬರ್ತೇವೆ. ಪಾಠ ಮಾಡಿ ಆಗಿ ಪರೀಕ್ಷೆ ಆಗಬೇಕಾದ್ರೆ ನನಗೆ ಅರ್ಧ ಮಾರ್ಕು ಕಮ್ಮಿ ಆಗಿದೆ ಮೇಡಮ್, ನನಗೆ ಅದರಲ್ಲಿ ಮಾರ್ಕು ಕೊಡಲಿಲ್ಲ, ಅವನಿಗೆ ಮಾತ್ರ ಕೊಟ್ಟದ್ದು ನೀವು, ಅವರಿಗೆ ಹಾಗೆಯಾ, ಅವರಿಗೆ ಅವರಂದ್ರೆ ಭಾರಿ ಇಷ್ಟ, ನಾನಂದ್ರೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತೇವೆ. ಅದೇ ನಾವು ದಾರಿಯಲ್ಲಿ, ಪೇಟೆಯಲ್ಲಿ, ಕಾರಿಡಾರಲ್ಲಿ ನಮ್ಮ ಮಾಸ್ಟ್ರು ಸಿಗುವಾಗ ನಮ್ಮ ಮೇಲೆ ಪ್ರೆಷರ್ ಇಲ್ಲದಿದೆ ಎಷ್ಟು ಜನ ನಾವು ಕೈ ಮುಗಿದುಕೊಂಡು ನಮಸ್ತೆ ಸರ್ ಹೇಗಿದ್ದೀರಿ, ಪೇಟೆಗೆ ಬಂದಿದ್ರಾ, ಏನಾದರೂ ತಗೊಳ್ಳಿಕ್ಕೆ ಬಂದಿದ್ರಾ ಅಂತ ಒಂದು ವಿಚಾರಿಸಿಕೊಂಡು ಅವರ ಹತ್ರ ಮಾತಾಡ್ತೇವೆ. ಸೊ ವಿದ್ಯೆಯ ಜೊತೆ ವಿನಯ ಹೋಗಬಾರ್ದು, ಅದು ಉಳಿಬೇಕು. ಆಗ ಮಾತ್ರ ಸಮಾಜದಲ್ಲಿ ಶಾಂತಿ ಸಮಾಧಾನ ಉಳಿತದೆ. ಬುದ್ಧಿಯ ಜೊತೆಗೆ ಶ್ರದ್ಧೆ ಉಳಿಬೇಕು. ನಿಮ್ಮ ಹಾಗೆ ಒಂದು ಹೈಸ್ಕೂಲ್ ಶಾಲೆ ಇತ್ತಂತೆ. ಈ ಶಾಲೆಯಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಾಸ್ಟ್ರು ಬಂದು ಮಕ್ಕಳ ಹತ್ರ ಹೇಳ್ತಾರೆ, ಜೆನ್ಜಿ ಮಕ್ಕಳು ನೋಡಿ ಭಾರಿ ಹುಷಾರು. ಸೊ ಮಕ್ಕಳ ಹತ್ರ ಹೇಳಿದ್ರಂತೆ, ಈ ವರ್ಷದಲ್ಲಿ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಲ್ಲ, ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಎಂತ ಮಾಡುವ ಅಂತ ಕೇಳಿದ್ರಂತೆ. ಅದಕ್ಕೆ ಮಕ್ಕಳು ಹೇಳ್ತಾರೆ, ಸರ್ ನಾವು ಒಂದು ಕೆಲಸ ಮಾಡುವ, ಹೇಗೂ ಗಾಂಧಿ ಜಯಂತಿ ಹತ್ರ ಬರ್ತಾ ಉಂಟು, ಅದರ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ಮಾಡುವ ಅಂತ. ಆಗ ಮಾಸ್ಟರ್ ಹೇಳ್ತಾರೆ, ಇಲ್ಲ ಇಲ್ಲ, ಶಾಲೆಯ ಪಾಪ್ಯುಲಾರಿಟಿ ಕಮ್ಮಿ ಆಗಿದೆ, ಶಾಲೆ ಬಿಟ್ಟು ಹೋಗ್ತಾ ಇದ್ದಾರೆ, ಮಕ್ಕಳೆಲ್ಲ ಕಲಿಯುವುದು ಬಿಡ್ತಾ ಇದ್ದಾರೆ ಅಂತೇಳಿ. ಮಕ್ಕಳು ಹೇಳ್ತಾರೆ, ಸರ್ ಹಾಗಿದ್ರೆ ನಾವು ಜಾಥಾ ಮಾಡುವ, ಘೋಷಣೆ ಕೂಗ್ತಾ ಹೋಗುದು, ಶಾಲೆ ಬಿಟ್ಟ ಮಕ್ಕಳೇ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಹೇಳುದು, ಈಚೆಯಿಂದ ಮಹಾತ್ಮ ಗಾಂಧಿ ಅವರಿಗೆ ಜಯವಾಗಲಿ ಅಂತ ಹೇಳುದು. ಅಕ್ಟೋಬರ್ 2ಕ್ಕೆ ಒಳ್ಳೆ ಜಾಥಾ ಆಗ್ತದೆ, ಹೇಗೆ ಸರ್ ಅಂತ. ಸರಿ, ಒಳ್ಳೆಯದು, ಕಾರ್ಯಕ್ರಮ ನಡೆಸುವ ಅಂತಾಯ್ತು. ಜಾಥಾ ಪ್ರಾರಂಭ ಆಯ್ತಂತೆ. ಮಕ್ಕಳು ಕೊಟ್ಟ ಘೋಷಣೆ, ಅಕ್ಟೋಬರ್ 2ರ ಪ್ರಯುಕ್ತವಾಗಿ ಮಹಾತ್ಮ ಗಾಂಧಿಗೆ ಜಯವಾಗಲಿ ಅಂತ ಹೇಳುದು, ಇನ್ನೊಂದು ಸೈಡಿಂದ ಹೇಳುದು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ. ಸೊ ನಮ್ಮ ಎರಡು ವಿಷಯಗಳು ಇಲ್ಲಿ ಸೆಟ್ಲ್ ಆಗ್ತವೆ ಅಂತೇಳಿ ಜಾಥಾ ಪ್ರಾರಂಭ ಆಯಿತು. ಅರ್ಧ ದಾರಿಯಲ್ಲಿ ಹೋಗುವಾಗ ಜನರಿಗೆ ಕೇಳ್ತಾ ಉಂಟು, ಮಹಾತ್ಮ ಗಾಂಧಿ ಅವರನ್ನು ಶಾಲೆಗೆ ಸೇರಿಸಿ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಇದು ಶ್ರದ್ಧೆ. ನಮ್ಮಲ್ಲಿ ಬುದ್ಧಿಯೇನೋ ಉಂಟು, ತುಂಬಾ ಕೆಲಸ ಮಾಡಬೇಕು ಅಂತ ಅನಿಸ್ತದೆ ನಮಗೆ ಎಲ್ಲಾ ವಿಚಾರಗಳ ಬಗ್ಗೆ ಜ್ಞಾನ ಉಂಟು. ಬಟ್ ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದರಲ್ಲಿ ಇರಬೇಕಾದಂತಹ ಒಂದು ಭಕ್ತಿ ಏನುಂಟು, ಶ್ರದ್ಧೆ ಏನುಂಟು, ಅದನ್ನು ಹೇಗೆ ಮಾಡಬೇಕು, ಎಲ್ಲಿಯವರೆಗೆ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಿಕೊಂಡಿರ್ಬೇಕು, ಅಲ್ಲಿ ನಾವು ತಪ್ತಾ ಇದ್ದೇವೆ. ಅದು ಬೇಕು. ಸೊ ಬುದ್ಧಿಯ ಜೊತೆಗೆ ನಮ್ಮಲ್ಲಿ ಶ್ರದ್ಧೆ ಕೂಡ ಇರಬೇಕು. ಸಮೃದ್ಧಿಯ ಜೊತೆಗೆ ಸಂಸ್ಕೃತಿ ಕೂಡ ಉಳಿಬೇಕು. ನಿಮ್ಮ ಮನೆಯಲ್ಲಿ ಅಜ್ಜ ಇದ್ದಾರೆ, ಹಿರಿಯರು ಯಾರಾದ್ರೂ ಇದ್ರೆ ಮನೆಯಲ್ಲಿ ಕೇಳಿ ನೋಡಿ ಅವರ ಜೀವನ ಹೇಗಿತ್ತು ಅಂತೇಳಿ. ಆಗಿನ ಕಾಲದಲ್ಲಿ ಶ್ರೀಮಂತಿಕೆ ಅಂತ ಹೇಳಿದ್ರೆ ದಿನಕ್ಕೆ 2 ಸಲ ಹೊಟ್ಟೆ ತುಂಬ ಊಟ, ಹಾಕ್ಲಿಕ್ಕೆ 2 ಬಟ್ಟೆ, ಇಷ್ಟು ಸಿಕ್ಕಿತು ಅಂತ ಹೇಳಿದ್ರೆ ಒಂದು ನಿಲ್ಲಿಕ್ಕೆ ಮನೆ, ಅದು ಕೂಡ ಯಾವ ರೀತಿಯ ಲಕ್ಸುರಿಯಸ್ ಮಂಚ ಗಿಂಚ ಎಲ್ಲ ಅಲ್ಲ, ನೆಲದಲ್ಲಿ ಮಲಗಲಿಕ್ಕಿದ್ರೂ ಸಾಕು.
ಒಂದು ಜಾಗ ಇದೆ ಸ್ವಚ್ಛವಾಗಿರುವಂಥದ್ದು, ಅದೇ ಶ್ರೀಮಂತಿಕೆ ಇತ್ತು. ಎಲ್ಲಿ ಕೂಡ ಅದಕ್ಕಿಂತ ಜಾಸ್ತಿಗೆ ಮನುಷ್ಯ ಆಶೆ ಪಟ್ಟವ ಅಲ್ಲ. ಆದರೆ ನಮ್ಮಲ್ಲಿ ಎಷ್ಟು ಸಮೃದ್ಧಿ ತುಂಬಿಕೊಂಡಿದೆ ಅಂತ ಹೇಳಿದರೆ, ನಮಗೆ ದಿನಕ್ಕೆ ಏನು ಬೇಕೋ ಅದು ಆರ್ಡರ್ ಮಾಡಿ ತರಿಸ್ಬೋದು. ನನಗೆ ಇದು ಬೇಡ, ನನಗೆ ಬೇರೆ ಬೇಕು ಅಂತ ಹೇಳಿದ ಕೂಡ ಅಮ್ಮ ಮಾಡಿಕೊಡ್ತಾರೆ. ಬೇಕಾದದ್ದು ಸಿಗ್ತಾ ಉಂಟು, ತಿನ್ನಲಿಕ್ಕೆ ಹಾಕಲಿಕ್ಕೆ ಬೇಕಾದಷ್ಟು ಬಟ್ಟೆಗಳು ಸಿಗ್ತಾ ಉಂಟು, ಬೇಕಾದ ರೀತಿಯಲ್ಲಿ ತಿರುಗಾಡಲಿಕ್ಕೆ ಸಿಗ್ತಾ ಉಂಟು. ಎಲ್ಲವೂ ಸಿಗ್ತಾ ಇದ್ರೂ ನಮಗೆ ಸಮಾಧಾನ ಇಲ್ಲ. ನೀವು ಒಂದು ಯೋಚನೆ ಮಾಡಿ, ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಇಲ್ವಾ? ನಮಗೋಸ್ಕರ ಎಷ್ಟು ತ್ಯಾಗಗಳನ್ನು ಮಾಡಿದಂತಹ ಆತ್ಮಗಳು ಅಥವಾ ಒಂದು ಗ್ರೇಟ್ ಪರ್ಸನಾಲಿಟೀಸ್ಗಳಿದ್ದು, ಅವರು ಉಳಿಸಿ ಬೆಳೆಸಿದಂತಹ ಸಂಸ್ಕೃತಿಯನ್ನು ಉಳಿಸುವಂತಹ ಜವಾಬ್ದಾರಿ ನಮ್ಮ ಮೇಲೆ ಉಂಟು. ಒಂದು ಮದುವೆಗೆ ಬಾರ, ಎದೇ ಅಲ್ಲಿ ಬಂದ್ರೆ ಇಂಥದ್ದು ಬೋರ್ ಆಗ್ತದೆ ನನಗೆ ಅಂತ ಹೇಳೋದು ನಾವು. ಒಂದು ದೇವಸ್ಥಾನಕ್ಕೆ ಬಾರ, ಅದೆಂಥದ್ದು ಇಡೀ ದಿನ ಅಲ್ಲೇ ಹೋಗುದು, ಬೇಡ ನನಗೆ ಬೇರೆ ಎಲ್ಲ ಅಲ್ಲಿ ಶಾಲೆಯಲ್ಲಿ ಹೇಳಿ ಹೇಳಿ ಸಾಕಾಗ್ತದೆ, ಇನ್ನು ಅಲ್ಲಿ ಹೋಗಿ ಅಂತ ಹೇಳೋದು, ನಾನು ಬರೋದಿಲ್ಲ ಅಲ್ವಾ? ಯಾಕೆ ಹೇಳ್ತಾ ಇದ್ದೇನೆ ಗೆಳೆಯರ ಅಂತ ಹೇಳಿದರೆ, ಪ್ರತಿಯೊಂದು ಇಂತಹ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮಲ್ಲಿರುವಂಥದ್ದು. ನನಗೆ ನಿಮ್ಮನ್ನು ನೋಡುವಾಗ ನೀವು ಅಷ್ಟು ತುಂಟರಿದ್ದೀರಿ ಅಂತ ಕಾಣ್ತಾ ಇಲ್ಲ, ಮತ್ತೆ ನನಗೆ ಗೊತ್ತಿಲ್ಲ, ನಿಮ್ಮ ಟೀಚರ್ಸ್ಗಳು ಹೇಳಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಪಿಜ್ಜಾ ತಿನ್ನೋದ್ರಲ್ಲಿ ಒಬ್ಜೆಕ್ಷನ್ ಇಲ್ಲ. ಪಿಜ್ಜಾ ತಿನ್ನಿ, ಮ್ಯಾಗಿ ತಿನ್ನಿ, ಏನೇ ಮಾಡಿ, ಅದರ ಜೊತೆಗೆ ಮನೆಯಲ್ಲಿ ಅಮ್ಮ ಮಾಡಿದಂತಹ ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಅಡುಗೆಗಳ ಖಾದ್ಯಗಳ ವಿಶೇಷತೆಯನ್ನು ತಿಳ್ಕೊಳ್ಳಿ, ಅದನ್ನು ಎಂಜಾಯ್ ಮಾಡಿ. ಕುರ್ಚಿ ಮೇಲೆ ಕೂತ್ಕೊಂಡು ತಿನ್ನಿ, ಎಲ್ಲಿ ಬೇಕಾದ್ರೂ ತಿನ್ಕೊಳ್ಳಿ. ಸಮಯ ಬಂದಾಗ ನೆಲದ ಮೇಲೆ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಕೈಯಲ್ಲಿ ಊಟ ಮಾಡುವಂತಹದ್ದು ಕೂಡ ನಿಮಗೆ ಗೊತ್ತಿರಬೇಕು. ಪ್ಯಾಂಟ್ ಹಾಕಿ, ಜೀನ್ಸ್ ಹಾಕಿ, ಶಾರ್ಟ್ಸ್ ಹಾಕಿ, ಪ್ರಾಬ್ಲಮ್ ಇಲ್ಲ. ಸೀರೆ ಉಡ್ಲಿಕ್ಕೆ ಗೊತ್ತಿರಬೇಕು, ಉದ್ದಲಂಗ ಹಾಕ್ಲಿಕ್ಕೆ ಗೊತ್ತಿರಬೇಕು. ಒಂದು ಜಡೆ ಹಾಕ್ಕೊಂಡ, ಹೂ ಮುಡಿದುಕೊಂಡು, ಒಂದು ಬೊಟ್ಟು ಹಾಕ್ಕೊಂಡು ಸುಸಂಸ್ಕೃತನಾಗಿ ಹೊರಗೆ ಬರುವಂತಹ ಯೋಗ್ಯತೆ ಕೂಡ ನಿಮಗೆ ಇರಬೇಕು. ನಾನು ಒಳ್ಳೆ ಕಲಿತು ಫಾರಿನಲ್ಲಿ ಅಮೆರಿಕಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಹೇಳುವ ಮೊದಲು ನನ್ನ ದೇಶಕ್ಕೋಸ್ಕರವಾಗಿ ನಾನು ಏನು ಕೊಡ್ತಾ ಇದ್ದೇನೆ ಅಂತ ಹೇಳುವಂತಹ ಜ್ಞಾನ ನಮಗೆ ಇರಬೇಕು. ಎಷ್ಟು ಜನ ನಾವು ಭಾರತದ ಎಷ್ಟು ಕಲಾಕೃತಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಯಾವುದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ಅದನ್ನು ನಾವು ಎಷ್ಟು ಪ್ಲೇಸ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಅದನ್ನು ನೋಡಿ ಬಂದಿದ್ದೇವೆ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಏನುಂಟು, ಸೊ ಅದನ್ನು ನೀವು ಮಾಡಬೇಕಾಗಿದೆ. ಒಂದು ತಂದೆಯ ವಾಕ್ಯಕ್ಕೆ 14 ವರ್ಷ ಕಾಡಿಗೆ ಹೋದ ರಾಮನ ನಾಡು ಇದು. ಒಂದು ಪಾರಿವಾಳದ ಜೀವ ಉಳಿಸ್ಲಿಕ್ಕೆ ತನ್ನ ತೊಡೆಯ ಮಾಂಸವನ್ನು ಕೊಟ್ಟಂತಹ ಶಿಬಿ ಚಕ್ರವರ್ತಿಯ ನಾಡಿದು. ಅಂತಹ ಪರ್ಸನಾಲಿಟಿಗಳು ಹುಟ್ಟಿದಂತಹ ಸ್ವಾಮಿ ವಿವೇಕಾನಂದರ ಎಕ್ಸಾಂಪಲ್ ಅನ್ನೇ ತಗೊಳ್ಳಿ. ಯಾಕಂದ್ರೆ ಇವತ್ತು ನನ್ನ ಫುಲ್ ಟಾಕ್ ಅವರ ಮೇಲೆ ಇದೆ, ಅದಕ್ಕೋಸ್ಕರ ನಾನು ವಾಪಸ್ಸಾಗಿ ಅದೇ ಹೆಸರನ್ನು ತೆಗಿಲಿಲ್ಲ. ಸೊ ಎಷ್ಟು ಜನ ವ್ಯಕ್ತಿತ್ವಗಳು ಬೇಕು ನಮಗೆ, ಎಷ್ಟು ಒಳ್ಳೆಯ ವಿದ್ಯೆಗಳನ್ನು, ಎಷ್ಟು ಒಳ್ಳೆಯ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಹಾಕುವುದವರು, ಅದನ್ನು ಉಳಿಸಿ ಬೆಳೆಸಬೇಕಾದವರು ನಾವೀಗ. ಆ ಸಂಸ್ಕೃತಿಯ ಉಳಿಕೆ ನಮ್ಮ ಕೈಯಲ್ಲಿ ಉಂಟು. ಅದರಿಂದಾಗಿ ನೆನಪಿಟ್ಟುಕೊಳ್ಳಿ, ಸಮೃದ್ಧಿ ಇದೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮ ಕೈಯಲ್ಲಿ ಉಂಟು. ಅದರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೇನೆ, ಜಾತಿ ಇದೆ, ನಮ್ಮಲ್ಲಿ ಪ್ರೀತಿ ಬರಬೇಕು. ಜಾತಿ ಅಂತ ಹೇಳೋದ್ರ ಜೊತೆಗೆ ಒಬ್ಬರಲ್ಲಿ ಇನ್ನೊಬ್ಬರ ಮೇಲೆ ಗೌರವನೂ ಇರಬೇಕು, ಪ್ರೀತಿಯೂ ಬರಬೇಕು. ಆಗ ಮಾತ್ರ ನಮಗೆ ಸಮಾಧಾನ ಬರುವಂಥದ್ದು, ಆಗ ಮಾತ್ರ ನಮ್ಮ ಜೀವನದಲ್ಲಿ ಶಾಂತಿ ಬರುವಂಥದ್ದು. ಆ ವಿಚಾರಕ್ಕೋಸ್ಕರವಾಗಿಯೇ ಸ್ವಾಮೀಜಿಯವರು ಯಾಕೆಂದು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಿಮ್ಮದು ಪ್ರಾಕ್ಟಿಕಲ್ ಜನಾಂಗ, ಜಿ ಪೀಳಿಗೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವವರು. ಸ್ವಾಮೀಜಿ ಅವರು ಕೂಡ ಹಾಗೆ ಪ್ರಾಕ್ಟಿಕಲ್ ಆಗಿಯೇ ಯೋಚನೆ ಮಾಡುವವರು. ಅದಕ್ಕೆ ಅವರು ಆಗ್ಲೇ ಹೇಳಿ ಹೋಗಿದ್ದಾರೆ, ಉತ್ತಿಷ್ಠತಾ ಜಾಗ್ರತ ಅಂತ ಹೇಳಿ. ಜಾಗೃತಗೊಳ್ಳಿ, ಎದ್ದೇಳಿ ಅಂತ ಅದು ನಮಗೆ ಹೇಳಿರುವಂಥದ್ದು. ಯಾಕೆ ಹೇಳಿ? ಕೇವಲ ವಿದ್ಯೆ ಮಾತ್ರ ಅಲ್ಲ, ವಿನಯವನ್ನು ಬೆಳೆಸ್ಕೊಳ್ಳಿ, ಬುದ್ಧಿ ಮಾತ್ರ ಅಲ್ಲ, ಶ್ರದ್ಧೆ ಕೂಡ ಬೆಳೆಸ್ಕೊಳ್ಳಿ, ಸಮೃದ್ಧಿ ಮಾತ್ರ ಅಲ್ಲ, ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿ ಅಂತ ಹೇಳೋ ನಿಟ್ಟಿನಲ್ಲಿ ಅದನ್ನು ಹೇಳಿರುವಂಥದ್ದು. ಎದ್ದೇಳಿ, ಜಾಗೃತಗೊಳ್ಳಿ ಅಂತೇಳಿ. ಯಾಕಂದ್ರೆ ನಾವು ಸಮಾಜದಲ್ಲಿರುವವರು, ಮಾನವರು ಸಂಘಜೀವಿಗಳು. ನಾನು ಒಬ್ಬನೇ ಇರ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಗೊತ್ತಿಲ್ಲ ಇಲ್ಲಿ ಈ ಊರಲ್ಲಿ ನಿಮ್ಮಲ್ಲಿ ಆ ವರ್ಡ್ ಪ್ರಯೋಗದಲ್ಲಿ ಉಂಟಾ ಇಲ್ವಾ ಅಂತ. ಮಂಗಳೂರಲ್ಲಿ ಭಾರಿ ಗ್ರೇಟ್ ಅಂತ ಹೇಳುದು, ಹೈಪಲ್ಲಿ ಉಂಟಾ ವರ್ಡ್. ಮಾತಾಡಿದ ಕೂಡಲೇ ಮಕ್ಕಳು ಹೇಳುದು, ಐ ನೀಡ್ ಮೈ ಸ್ಪೇಸ್. ನಾನು ಮೊನ್ನೆ ಒಬ್ಳಿಗೆ ಹೇಳಿದ್ದೇನೆ, ಸ್ಪೇಸ್ ಇಲ್ಲಮ್ಮ, ಸ್ಪೇಸಲ್ಲಿ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಹ ಒಂದು ಅದರದ್ದೇ ಆದ ವ್ಯವಸ್ಥೆ ಉಂಟು. ಮನೆಯಲ್ಲಿ ಇರುವುದು 4 ಜನ, ನಾವು ಇರುವುದು ಫ್ಲಾಟ್ ಅಲ್ಲಿ, ಇರುವುದು 1-2 ಬೆಡ್ರೂಮಿನ ಮನೆ, ನಿಮಗೆಲ್ಲಿಂದ ಸ್ಪೇಸ್ ಕೊಡೋದು? ಸೊ ಆ ಸ್ಪೇಸಿನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ರಿಲೇಶನ್ಶಿಪ್, ಐ ಹ್ಯಾವ್ ಮೈ ಓನ್ ರಿಲೇಶನ್ಶಿಪ್ಸ್ ಅಂತೇಳಿ. ಯಾವ ಶಿಪ್ಪು ಕೂಡ ಇಲ್ಲ. ಮನೆಯಲ್ಲಿರಿ ಚಂದದಲ್ಲಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಕರ್ತವ್ಯ ಏನುಂಟು ಈ ಪ್ರಾಯಕ್ಕೆ ಸಂಬಂಧಪಟ್ಟದ್ದು ಅದನ್ನು ಮಾಡ್ಕೊಂಡಿರಿ ಅಂತ. ಅದರಿಂದಾಗಿ ಮಾನವ ಸಂಘಜೀವಿ ಆಗಿರೋದ್ರಿಂದ, ಸಮಾಜದಲ್ಲಿರೋದ್ರಿಂದಾಗಿ ನೀವು ಸಮಾಜದ ಚೌಕಟ್ಟಿನಲ್ಲಿ ಆ ನಿಯಮಕ್ಕೆ ಅನುಗುಣವಾಗಿ ಇರಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ಅದಕ್ಕೋಸ್ಕರನೇ ಸ್ವಾಮೀಜಿಯವರು ಹೇಳಿದ್ದು ಉತ್ತಿಷ್ಠತಾ ಜಾಗ್ರತ ಅಂತೇಳಿ. ಜಾಗ್ರತೆಯಿಂದ ಇರಿ, ನಿಮ್ಮ ನಿಯಮಗಳಿಗೆ, ನಿಮ್ಮ ಶಿಸ್ತುಗಳಿಗೆ ನೀವು ಯಾವ ರೀತಿ ಬದುಕಬೇಕಾ ಅದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಎಚ್ಚರ ಇರಲಿ ಅಂತ ಹೇಳಿ.
ಸೊ ಈ ರೀತಿಯಾಗಿ ಯುವ ಜನತೆಗೆ ಹೇಳ್ತಾ ಬಂದವರು ಸ್ವಾಮೀಜಿಯವರು. ಈಗ ಪ್ರಶ್ನೆ ಎಂತ ಬರ್ತದೆ ಅಂತ ಹೇಳಿದರೆ, ಏನೇ ಹೇಳ್ತೇವೆ, ನಿಮ್ಮಲ್ಲಿ ನೀವು ವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ನಿಮ್ಮಲ್ಲಿ ಏನೋ ನಾವು ಮಾಡಬೇಕು, ನಾನು ಏನೋ ಸಾಧನೆ ಇರಬೇಕು ಅಂತ ಹೇಳಿ ಇರ್ತದೆ, ಹೌದು. ಅದರ ಜೊತೆಗೆ ನಾನು ಏನಾಗಿದ್ದೇನೆ ಅಂತ ಹೇಳುವ ಜ್ಞಾನ ಇರಬೇಕು. ಕರೆಕ್ಟ್. ಸೊ ಯಾವಾಗ ನಾವು ಹೇಳ್ತೇವ ನನ್ನ ಬಗ್ಗೆ ಜ್ಞಾನ ಇರಬೇಕು, ಸಮಾಧಾನ ಶಾಂತಿಗಳು ಬರಬೇಕು ಅಂತ ಹೇಳಿ ಹೇಳ್ಬೇಕಾದ್ರೆ ನಮಗೆ ಕಷ್ಟ ಆಗ್ತದೆ. ಯಾಕೆ ಗೊತ್ತುಂಟ? ಮನಸ್ಸನ್ನು ಹಿಡಿತದಲ್ಲಿ ಹಿಡಿದು ಭಾರಿ ಕಷ್ಟ. ಇಲ್ಲಿ ಫ್ರೀ ಫೈರ್ ಆಡ್ತಾ ಇರ್ತೇವೆ, ಅಲ್ಲಿಂದ ಅಮ್ಮಂದು ಫ್ರೀ ಫೈರ್ ಆಗ್ತಾ ಇರ್ತದೆ. ಬನ್ರ, ಹೇಳಿದ್ದು ಕೇಳ್ರ, ಊಟಕ್ಕೆ ಬನ್ನಿರಾ ಅಂತ. ಆದರೆ ಈ ಫ್ರೀ ಫೈರ್ ಎದುರಿಗೆ ನಮಗೆ ಬೇಡ ಕಾಣ್ತದೆ ಕಾಲ್ ಆಫ್ ಡ್ಯೂಟಿ. ಅದನ್ನು ನೋಡುವಾಗ ಆ ಕಾಲ್ ಆಫ್ ಡ್ಯೂಟಿ ನಮಗೆ ಬೇಡ ಕಾಣ್ತದೆ, ಈ ಕಾಲ್ ಆಫ್ ಡ್ಯೂಟಿ ಇಂಪಾರ್ಟೆಂಟ್ ಅಂತ ಕಾಣ್ತದೆ. ಆದರೆ ಯಾವಾಗ ನಮ್ಮ ಬಗ್ಗೆ, ನಮ್ಮ ಪರ್ಸನಾಲಿಟಿಯ ಬಗ್ಗೆ ನಾವು ಗಮನವನ್ನು ಹರಿಸಲಿಕ್ಕೆ ಶುರು ಮಾಡ್ತೇವಲ್ಲ, ಎಲ್ಲ ಬದಲಾಗಲಿಕ್ಕೆ ಶುರು ಆಗ್ತದೆ. ಗೆಳೆಯರೇ, ಸ್ವಾಮೀಜಿಯವರು ಹೇಳ್ತಾರೆ, ಯು ಕ್ಯಾನ್ ನಾಟ್ ಬಿಲೀವ್ ಇನ್ ಗಾಡ್ ಅನ್ಲೆಸ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಯಾವಾಗದವರೆಗೆ ಬರುವುದಿಲ್ವಾ, ಅಲ್ಲಿಯವರೆಗೆ ನೀವು ಬೇರೆ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ನೀವು ನಂಬಿದ್ರೆ ಮಾತ್ರ ನೀವು ಬೆಳಿಲಿಕ್ಕೆ ಸಾಧ್ಯ, ಇಲ್ಲದ್ರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿದ್ರೆ ನನ್ನನ್ನು ನಾನು ನಂಬಬೇಕು ಅಂತ ಹೇಳಿ ಆದರೆ ನಂಗೆ ಏನು ಸಿಗ್ತದೆ, ಹೇಗೆ ನಾನು ಮಾಡುವಂಥದ್ದು ಇದನ್ನು ಅಂತ ಹೇಳುವಾಗ ನಿಮಗೆ ನಾನು 2 ಗೆಳೆಯರನ್ನು ಕೊಡ್ತೇನೆ, ಶ್ರೇಯ ಮತ್ತೆ ಪ್ರಿಯ ಅಂತ ಹೇಳಿ. ಹುಡುಗರಿಗೆ ಖುಷಿ ಆಗ್ತಾ ಉಂಟು, 2 ಹುಡುಗಿಯರು ಸಿಗ್ತಾರೆ ಈಗ ಫ್ರೆಂಡ್ಸ್ ಅಂತೇಳಿ ಅಲ್ಲ. ಇಲ್ಲಿ ಒಬ್ಬರನ್ನು ಸುಧಾರಿಸ್ಲಿಕ್ಕೆ ಆಗುದಿಲ್ಲ, ನೀವು ಇಬ್ಬರಿಬ್ಬರನ್ನು ಖುಷಿ ಪಡ್ತಾ ಇದ್ದೀರಿ. ಸೊ ಶ್ರೇಯ ಅಂತ ಹೇಳಿದವಳು ಪ್ರಿಫರೆಬಲ್ ಅಂತ ಹೇಳ್ತೇವೆ, ಪ್ರಿಯ ಅಂತ ಹೇಳಿದ್ರೆ ಪ್ಲೆಷರೆಬಲ್. ಸೊ ಈ ಶ್ರೇಯ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಯಾವುದು ನಿನಗೆ ಒಳಿತೋ ಅದನ್ನು ಹೇಳ್ತಾಳೆ. ಪ್ರಿಯ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಯಾವುದು ನಿನಗೆ ಖುಷಿ ಕೊಡ್ತದೋ ಅದು ಸರಿ ಅಂತ ಹೇಳ್ತಾಳೆ. ಫಾರ್ ಎಕ್ಸಾಂಪಲ್, ಎಲ್ಲರಿಗೆ ಗೊತ್ತುಂಟು ಎಂಥದ್ದು ಹೇಳಿ, ಸಿರ್ಕ್ಯಾಡಿಯನ್ ರಿದಮ್ ಅಂತ ಇವತ್ತು ಗೂಗಲಲ್ಲಿ ಹೋಗಿ ಹುಡುಕಿ. ಬೆಳಿಗ್ಗೆ ಏಳಬೇಕು, ಸಮಯಕ್ಕೆ ಸರಿಯಾಗಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಒಳ್ಳೆಯದು, ರಾತ್ರಿ ಒಂದು 9-10 ಗಂಟೆ ಒಳಗೆ ಮಲಗಿದ್ರೆ ಒಳ್ಳೆಯದು, ಇದೆಲ್ಲರಿಗೆ ಗೊತ್ತುಂಟು. ಜೂನ್ 1 ಬರಬೇಕಾದ್ರೆ ನಾವು ತೀರ್ಮಾನ ಮಾಡೋದು. ಕಳೆದ ವರ್ಷ ತುಂಬ ಪ್ರಾಬ್ಲಮ್ ಆಗಿತ್ತು, ಈ ಸಲ ಕರೆಕ್ಟಾಗಿ ನೋಟ್ಸ್ ಬರಿಬೇಕು, ಕಾಪಿ ಎಲ್ಲ ದಿನದಿಂದ ದಿನಕ್ಕೆ ಫಿನಿಶ್ ಆಗಬೇಕು, ಎಂತ ಬಾಕಿ ಇಡುವುದಿಲ್ಲ ನಾನು, ಜೂನ್ 1 ನಾನು ಪರ್ಫೆಕ್ಟ್. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ ಅಂತ, ಅದು ಕೂಡ ಈಗ ಮೊಬೈಲಲ್ಲಿ ಅಲ್ರಾಮ್. 5 ಗಂಟೆಗೆ ಅಲ್ರಾಮ್ ಇಟ್ಟೆವು, ಚಂದ ಮಲಗಿದೆವು. ಒಳ್ಳೆ ಚಳಿ ಬೇರೆ, ಮಳೆ ಸಹ ಬರ್ತಾ ಇರ್ತದೆ ಹೊರಗೆ, ಒಳ್ಳೆ ಹೊದ್ದುಕೊಂಡು ಮಲಗಿರ್ಬೇಕಾದ್ರೆ ಇಲ್ಲಿ ಅಲ್ರಾಮ್ ಆಗುವಾಗ ಪ್ರಿಯ ಬಂದು ಹೇಳ್ತಾಳೆ, ಒಳ್ಳೇದಾಗ್ತಾ ಉಂಟು ಮಾರ, ಖುಷಿ ಆಗ್ತಾ ಉಂಟು, ಚಂದ ಚಳಿ ಸಹ ಉಂಟು, ಹೊತ್ತಿಕೊಂಡು ಮಲಗು ನೋಡುವ, ಯಾಕೆ ಹೇಳುದು ಅಂತೇಳಿ. ಈಚೆಯಿಂದ ಶ್ರೇಯ ಹೇಳ್ತಾಳೆ, 5 ಗಂಟೆಗೆ ಹೇಳ್ತಿ ಅಂತ ಹೇಳಿದ್ದೆ ನೀನು, ಸುಮ್ಮನೆ ಉಪದ್ರ ಮಾಡಬೇಡ, ಎದ್ದು ಹೋಗು ಅಂತ ಹೇಳಿ. ಆದರೆ ನಮಗೆ ಏನಾಗ್ತದೆ ಹೇಳಿ, ಶ್ರೇಯ ಹೇಳುದು ಕೇಳುದ, ಪ್ರಿಯ ಹೇಳುದು ಕೇಳುದ? ಶ್ರೇಯ ಹೇಳುದು ನಮ್ಮ ಒಳತಿಗಾಗಿ, ಪ್ರಿಯ ಹೇಳುದು ನಮಗೆ ಏನು ಬೇಕು ಅದು. ಯಾರದ್ದು ನಾವು ಕೇಳುತ್ತೇವೆ, ಯಾರದ್ದು ಕೇಳಬೇಕು ಅಂತ ಹೇಳುವ ಪ್ರಶ್ನೆಯಲ್ಲಿಯೇ ನಾವು ಸಿಕ್ಕಿ ಬೀಳುದು. ಇದು ನಿಮಗೆ ಮಾತ್ರ ಅಲ್ಲ, ನಮಗೂ ಅಪ್ಲಿಕೇಬಲ್. ದಕ್ಷಿಣ ಅಮೆರಿಕಾದೊಂದು ಸ್ಟೋರಿ ಉಂಟು, ಚರೋಕಿ ಟ್ರೈಬ್ಸ್ ಇದ್ದು. ಅದು ಎಂತ ಹೇಳ್ತದಂದ್ರೆ, ಒಬ್ಬ ಅಜ್ಜ ಮತ್ತೆ ಒಂದು ಮೊಮ್ಮಗ ಕೂತ್ಕೊಂಡಿರ್ತಾರೆ. ಅಜ್ಜ ಹೇಳ್ತಾನಂತೆ, ದಿಗಂತದೆಡೆಗೆ ನೋಡ್ತಾ ಕೂತಿದ್ದಾನೆ ಅಜ್ಜ. ಮೊಮ್ಮಗ ಹೇಳ್ತಾನೆ, ಎಂತ ನೋಡ್ತಾ ಇದ್ದೀಯ ಅಜ್ಜ? ಆಗ ಅಜ್ಜ ಹೇಳ್ತಾರೆ, ನನ್ನ ಮನಸ್ಸಿನಲ್ಲಿ 2 ತೋಳಗಳು ಹೋರಾಡ್ತಾ ಇದ್ದಾವೆ. ಒಂದು ಹೇಳ್ತಾ ಉಂಟು, ಯಾಕೆ ನಿನ್ನದನ್ನು ನೀನು ನೋಡ್ಕೊ, ಗಮ್ಮತ್ತು ಮಾಡು, ಇನ್ನೊಬ್ಬರ ತಲೆಬಿಸಿ ನಿನಗೆ ಯಾಕೆ, ನಿನ್ನಷ್ಟಕ್ಕೆ ನೀನಿರು. ಸ್ವಾರ್ಥ ಅಂತ ಹೇಳಿದ್ರೆ ಸ್ವಾರ್ಥ, ನನ್ನದಾಯ್ತು, ನಾನೇ ಯಾಕೆ ಇನ್ನೊಬ್ಬರಿಗೋಸ್ಕರ ಏನಾದರೂ ಮಾಡಬೇಕು, ಅಥವಾ ನನಗೆ ಏನು ಖುಷಿ ಕೊಡ್ತದೆ ಅದನ್ನು ಮಾತ್ರ ಮಾಡು ನೀನು ಅಂತ ಹೇಳ್ತಾ ಉಂಟು. ಇನ್ನೊಂದು ತೋಳ ಹೇಳ್ತಾ ಉಂಟು, ಇಲ್ಲ, ಬದುಕಿನಲ್ಲಿ ಏನಾದರೂ ಮಾಡಿ ತೋರಿಸಬೇಕು, ಸುಮ್ಮನೆ ಸ್ವಾರ್ಥಕ್ಕೋಸ್ಕರ ಬದುಕಬೇಡ, ಏನಾದರೂ ಸಾಧನೆ ಮಾಡು, ಹೋರಾಡು, ಏಳು ಎದ್ದೇಳು ಅಂತ ಹೇಳ್ತಾ ಉಂಟು. ಆಗ ಮೊಮ್ಮಗ ಕೇಳ್ತಾನೆ, ಯಾರು ಇನ್ನಾದ್ರು ಅಂತ. ಆಗ ಅಜ್ಜ ಹೇಳ್ತಾರೆ, ನಾನು ಯಾರಿಗೆ ಆಹಾರ ಕೊಡ್ತಾ ಇದ್ದೇನಾ ಅವರು ವಿನ್ನಾಕ್ದ್ರು ಅಂತ. ಸೊ ಗೆಳೆಯರೇ, ಶ್ರೇಯನೂ ಹೇಳ್ತಾಳೆ ಇಲ್ಲಿ, ಪ್ರಿಯನೂ ಹೇಳ್ತಾಳೆ, ಯಾರ ಮಾತಿಗೆ ನೀವು ಗಮನ ಕೊಡ್ತೀರಿ ಅದು ನೀವು ಆಗ್ತೀರಿ. ಯಾವಾಗಲೂ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ, ಯು ಹ್ಯಾವ್ ಎ ಗ್ರೇಟ್ ಪೊಟೆನ್ಷಿಯಲ್ ಅಂತ. ನಿಮ್ಮಲ್ಲಿ ಇರುವಷ್ಟು ಸಾಮರ್ಥ್ಯ ಯಾರಲ್ಲಿ ಇಲ್ಲ ಅಂತ. ಪ್ಲಸ್ ಝೀಗೆ ಸೇರಿದವರು ನೀವು ಇದ್ದೀರಲ್ಲ, ನಿಮ್ಮಲ್ಲಿರುವಂತಹ ಸಾಮರ್ಥ್ಯ ಅಂತೂ ಅಪರಿಮಿತವಾಗಿದೆ,
ಅದನ್ನು ಬಳಸಿಕೊಳ್ಳೋದು ತುಂಬಾ ಸುಲಭ. ನೀವು ಮನಸ್ಸು ಮಾಡಿದ್ರಿ ಹೌದು ಅಂತ ಹೇಳಿದ್ರೆ ಜಗತ್ತಲ್ಲಿ ಏನು ಬೇಕೋ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು ನಿಮ್ಮ ಕೈಯಲ್ಲಿ. ಯಾಕಂದ್ರೆ ಹೇಳಿದ್ರೆ ಯು ಆರ್ ದ ಬ್ಲೆಸ್ಡ್ ಒನ್ಸ್, ಯು ಆರ್ ದ ಚೋಸನ್ ಒನ್ಸ್. ಸ್ವಾಮೀಜಿಯ ಮಾತು ಇದು. ಯಾಕಂದ್ರೆ ನೋಡಿ, ಅದಕ್ಕೆ ನಾನು ಹೇಳಿದೆ ಅವರು ಎಲ್ಲಾ ಯುಗಕ್ಕೂ ಎಲ್ಲಾ ಕಡೆಯಲ್ಲೂ ಅವರು ಅಪ್ಲಿಕೇಬಲ್ ಅಂತ ಹೇಳಿ. ಹಿ ಹ್ಯಾಸ್ ಟೋಲ್ಡ್ ಇಟ್ ದಟ್ ಟೈಮ್ ಓನ್ಲಿ. ಅಂಡ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು ಇನ್ ಅ ಜನರೇಷನ್ ವೇರ್ ಯು ಆರ್ ಬಾರ್ನ್ ವಿತ್ ದಟ್ ಎಬಿಲಿಟೀಸ್. ಆ ಕ್ವಾಲಿಟಿಯನ್ನು ಹಿಡ್ಕೊಂಡು ನೀವು ಬದುಕಿ ಬಂದಿದ್ದೀರಿ. ಕೇವಲ ಬೇಕಾಗಿರೋದು ಸ್ವಲ್ಪ ಮೌಲ್ಡ್ ಮಾಡ್ಲಿಕ್ಕಿರುವಂಥದ್ದು ನಮ್ಮಲ್ಲಿ. ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೇನೆ. ಇವತ್ತೆಲ್ಲರೂ ಕ್ಲಾಸಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂತಿದ್ದೀರಾ? ಮಾತಾಡಿಯಪ್ಪ. ಇದ್ದೀರಾ ಇಲ್ಲಿ? ಕೈ ಹೀಗೆ ಮಾಡಿ. ಹಾ, ಇದ್ದಾರೆ. ಸರಿ, ಪಕ್ಕದಲ್ಲೆಲ್ಲ ಫ್ರೆಂಡ್ಸೇ ಇದ್ದಾರಾ? ಹಾ, ಹೌದಲ್ಲ? ಒಂದು ಸಲ ನೋಡ ನಿಮ್ಮ ಫ್ರೆಂಡಿನ ಮುಖ ನೋಡಿ. ಆಚೆ ಈಚೆ ಕೂತಿದ್ರು ಪರವಾಗಿಲ್ಲ, ಎರಡು ಸೈಡು ನೋಡ್ಬೋದು ನೀವು. ಫ್ರೆಂಡಿನ ಮುಖ ನೋಡಿ, ಸರಿ ನೋಡ್ಬೇಕಾಯ್ತಾ? ಕಣ್ಣು ನೋಡಿ, ಕಿವಿ ನೋಡಿ, ಡ್ರೆಸ್ ನೋಡಿ, ಒಂದ್ಸಲ ಮೇಲಿಂದ ಕೆಳಗಿನವರೆಗೆ ನೋಡಿ. ನಿಮ್ಮ ಫ್ರೆಂಡನ್ನು ನೋಡಿದ್ರಾ? ಎಲ್ರೂ ನೋಡಿದ್ರಾ? ಇಲ್ಲ, ಹುಡುಗರೆಲ್ಲ ಭಯಂಕರ ಸ್ಕ್ರೂಟಿನೈಸ್ ಮಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ ಆಯ್ತಾ? ನೋಡಿ ಆಯ್ತಾ? ಹೇಗೆ ಕಂಡ್ರು? ಎಂತ ನಾರ್ಮಲ್ ಆಗಿದ್ದಾರಾ? ಯಾರಿಗಾದ್ರೂ ಮಂಗ ಕಂಡಾಗೆ ಉಂಟು? ನಗುವ ನೋಡಿದ್ರೆ ಕರಡಿ, ಕತ್ತೆ, ಗೂಬೆ? ಹಾ, ಕಂಡಿದೆ ಕೆಲವರಿಗೆಲ್ಲ ಅಲ್ಲ? ಹೌದಾ? ಕಂಡಿದ? ಎಷ್ಟು ಜನರಿಗೆ ಕಂಡಿದೆ? ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ. ಇತ್ತ ಯಾರಾದ್ರು ಕಂಡವರು ಇದ್ದಾರೆ. ಆಕ್ಚುಲಿ ಏನು ಗೊತ್ತಾ, ನಮ್ಮ ಒಳಗೆ ನಾವು ಏನಾಗಿರ್ತೇವಲ್ಲ ಅದು ನಮಗೆ ಹೊರಗೆ ಕಾಣುವಂಥದ್ದು. ಅರ್ಥ ಆಯ್ತಾ? ನಾವು ಒಳಗಡೆ ಹೇಗಿದ್ದೇವಲ್ಲ ಅದೇ ನಮಗೆ ಹೊರಗಡೆ ಕಾಣುದು. ಸೊ ನನ್ನ ಮನಸ್ಸಿನಲ್ಲಿ ಏನುಂಟು, ನನಗೆ ನನ್ನ ಸಮಾಜ ಕೂಡ ಹಾಗೆಯೇ ಕಾಣ್ತದೆ. ಇನ್ನೊಂದು ಎಕ್ಸ್ಪರಿಮೆಂಟ್ ಹೇಳ್ತೇನೆ, ಮಾಡಿ ನೋಡಿ ಒಂದು ಸಲ. ಮನೆಗೆ ಹೋಗಿ ಯಾವುದಾದ್ರೂ ಒಂದು ಹಲ್ಲು ಕಿಸ್ದಿರುವಂಥ ಫೋಟೋ ಇರ್ತದಲ್ಲ, ಹಿಂಗೆ ಮಾಡಿ ನಗಡ್ತಾ ಇರುವಂಥ ಫೋಟೋಗಳಿರ್ತಾವಲ್ಲ, ಅದನ್ನು ತಕೊಂಡು ಹೋಗಿ ಅಮ್ಮನಿಗೆ ತೋರಿಸಿ. ಸೀರಿಯಸ್ಲಿ ಹೇಳ್ತೇನೆ, ಅಮ್ಮ ಅಲ್ಲಿ ಎಲ್ಲಿಯಾದ್ರೂ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದಾರೆ ಅಥವಾ ತರಕಾರಿಯನ್ನು ಕಾವಲಿಯಲ್ಲಿ ಹಾಕ್ತಾ ಇದ್ದಾರೆ, ಆಗ ಹೋಗಿ ಹೇಳಿದ್ರಿ ಅದು ಅಲ್ಲಿ ಬೀಳುವುದಿಲ್ಲ, ನಿಮ್ಮ ತಲೆ ಮೇಲೆ ಬೀಳ್ತದೆ. ಆಗ ಹೇಳಬೇಡಿ. ಅವರು ಚಂದದಲ್ಲಿ ಕೂತ್ಕೊಂಡಿರುವಾಗ ಹೋಗಿ ಅವರಿಗೆ ಫೋಟೋ ತೋರಿಸಿ. ರೆಸ್ಪಾನ್ಸ್ ಎಂತ ಬರ್ತದೆ ನೋಡಿ. 101% ಅವರ ಮುಖದಲ್ಲಿ ಸ್ಮೈಲ್ ಇರ್ತದೆ. ಯಾಕಂದ್ರೆ ಸ್ಮೈಲ್ ಈಸ್ ಕಂಟೇಜಿಯಸ್. ನಗು ಅಂತ ಹೇಳೋದು ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಗೊತ್ತಾಯ್ತಲ್ಲ? ಸೊ ಆಲ್ವೇಸ್ ರಿಮೆಂಬರ್, ನಮ್ಮ ಮನಸ್ಸಿನಲ್ಲಿ ನಾವು ಏನು ಚಿಂತೆ ಮಾಡ್ತೇವೆ, ಅವತ್ತು ನಾವು ಖುಷಿಯಲ್ಲಿದ್ದೇವೆ, ನಮಗೆ ಸಮಾಜ ಖುಷಿಯಲ್ಲಿ ಉಂಟು ಅಂತ ಕಾಣ್ತದೆ. ಆಯ್ತಾ? ನಮ್ಮ ಫ್ರೆಂಡ್ಸ್ಗಳು ನಮಗೆ ಒಳ್ಳೆಯವರು ಕಾಣ್ತಾರೆ, ನಾವೇನೋ ಸಿಟ್ಟಲ್ಲಿರ್ತೇವೆ, ನಮಗೆ ಎದುರಿರುವವರು ಸಿಟ್ಟಲ್ಲಿದ್ದಾರೆ, ಅವ್ರ ಹತ್ರ ಜಗಳ ಮಾಡುವ ಅಂತ ಕಾಣ್ತದೆ. ಸುಮ್ಮನೆ ಇಲ್ಲಾದ್ರು ಮನೆಯಲ್ಲೇ ಕಿರಿಕಿರಿ ಇತ್ತು, ಇಲ್ಲಿ ಬಂದ ಇಲ್ಲಿ ಸಹ ಶುರುವಾಯಿತು ಅಂತ ಕಾಣ್ತದೆ. ಸೊ ಆಲ್ವೇಸ್ ಕೀಪ್ ಯುವರ್ ಸೆಲ್ಫ್ ಕಾಮ್. ನನ್ನನ್ನು ನಾನು ಅರ್ಥಕೊಳ್ಬೇಕು ಅಂತ ಹೇಳಿ ಆದರೆ ಫಸ್ಟಿಗೆ ಮಾಡಬೇಕಾದ ಕೆಲಸ ಎಂತ ಅಂತ ಹೇಳಿದರೆ, ನನ್ನನ್ನು ನಾನು ಶಾಂತವಾಗಿ ಇಟ್ಕೊಳ್ಬೇಕು, ನನ್ನ ಮನಸ್ಸನ್ನು ಖುಷಿಯಾಗಿ ಇಟ್ಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸ್ವಾಮೀಜಿ ಹೇಳ್ತಾರೆ, ಇಫ್ ಯು don't speak to yourself, if you don't know about yourself, you will miss a chance of meeting a great person in life ಅಂತ. ನಿನ್ನನ್ನು ನೀನು ಅರ್ಥಕೊಳ್ಳಿಲ್ಲ ಅಂತ ಹೇಳಿದರೆ ಪ್ರಪಂಚದಲ್ಲಿ ಒಂದು ಒಳ್ಳೆಯ ಮನುಷ್ಯನನ್ನು ಪರಿಚಯ ಮಾಡಿಕೊಳ್ಳುವಂಥ ಭಾಗ್ಯವನ್ನು ನೀನು ಕಳ್ಕೊಂಡಿ ಅಂತ ಹೇಳ್ತಾರೆ. ನಾನು ತುಂಬ ಕಡೆಯಲ್ಲಿ ಪ್ರಶ್ನೆ ಕೇಳ್ತೇನೆ, ಮಕ್ಕಳೇ, ಎಷ್ಟು ಜನ ನೀವು ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಮೊಬೈಲ್ ಅಂತೂ ಇಲ್ಲವೇ ಇಲ್ಲ, ಯಾರು ಇಲ್ಲ, ಫ್ರೆಂಡ್ಸ್ ಇಲ್ಲ, ಪಕ್ಕದಲ್ಲಿ ಅಪ್ಪ ಅಮ್ಮ ಇಲ್ಲ, ಯಾರೂ ಜನ ಇಲ್ಲ, ಸುಮ್ಮನೆ ಒಂದು 10 ನಿಮಿಷ ಕೂತ್ಕೊಂಡು ಇರ್ತೀರಿ, ಪ್ಲಸ್ ಅದನ್ನು ನೀವು ಎಂಜಾಯ್ ಮಾಡ್ತೀರಿ. ಎಷ್ಟು ಜನ ಮಕ್ಕಳು ಹಾಗೆ ಕೂತ್ಕೊಂಡವರಿದ್ದೀರಿ? ಸುಮ್ಮನೆ ಏನಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಎಷ್ಟು ಜನ ನಾವು ಹಾಗೆ ಮಾಡಿದ್ದೇವೆ? ಯಾರು ಇಲ್ವಾ? ಅಯ್ಯ, ನಿಮ್ಮ ಜೊತೆಯೇ ನಿಮಗೆ ಇರ್ಲಿಕ್ಕೆ ಆಗುದಿಲ್ಲ, ಮತ್ತೆ ಫ್ರೆಂಡ್ ಜಗಳ ಮಾಡದೆ ಇರ್ತಾನ? ಟೀಚರ್ ಹತ್ರ ಹೋಗಿ ಇಷ್ಟು ದೊಡ್ಡ ದೂರು ಕೊಡ್ತೀರಿ, ಅವನು ಹಾಗೆ ಹೇಳಿದ, ಇವನು ಹೀಗೆ ಹೇಳಿದ ಅಂದ್ರೆ ನಿಮಗೆ ನೀವು ಇಷ್ಟ ಇಲ್ಲ, ಮತ್ತೆ ಉಳಿದವರಿಗೆ ಏನಿಲ್ಲ ಇಷ್ಟ ಆಗುದು ನೀವು ಅಲ್ವಾ? ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂತ ಅಲ್ಲೇ ಹೇಳಿರುವಂಥದ್ದು ಸ್ವಾಮೀಜಿ.
ನಿಮ್ಮನ್ನು ನೀವು ನಂಬಲಿಕ್ಕೆ ಶುರು ಮಾಡಿ, ನಿಮ್ಮ ಜೊತೆ ನೀವು ಸಮಯವನ್ನು ಕಳೀಲಿಕ್ಕೆ ಶುರು ಮಾಡಿ, ನೀವು ಏನು ಅಂತ ಹೇಳುವುದನ್ನು ತಿಳ್ಕೊಳ್ಳಿ. ಬೇರೆ ಏನು ಮಾಡಬೇಕಾಗಿಲ್ಲ. ಇವತ್ತಿನಿಂದ ದಯವಿಟ್ಟು ಒಂದು ಹೋಮ್ವರ್ಕ್ ಇಟ್ಕೊಳ್ಳಿ. ದಿನಕ್ಕೆ 10 ನಿಮಿಷ ಏಕಾಂಗಿಯಾಗಿ. ಮನೆಯಲ್ಲಿ ಆಶ್ಚರ್ಯ ಆಗ್ಬೋದು, ಇವನಿಗೆ ಸರಿ ಇಲ್ವಾ, ನಿನ್ನವರಿಗೆ ಸರಿ ಇದ್ದ, ಇವತ್ತಿದ್ದವರೊಟ್ಟಿಗೆಲ್ಲ ಒಬ್ಬನೇ ಹೋಗಿ ಕೂತ್ಕೊಳ್ತಾ ಇದ್ದಾನೆ ಅಂತ ಅಪ್ಪ ಅಮ್ಮನಿಗೆ ಹೆದರಿಕೆ, ಇವನೆಂತಾದ್ರೂ ಮಾಡ್ಕೊಂಡಾನ ಏನಾಯ್ತಪ್ಪ ಅಂತೇಳಿ, ಎಂತಪ್ಪ ಯಾಕೆ ಒಬ್ಬನೇ ಇದ್ದೆ ಅಂತ ಶುರು ಮಾಡ್ತಾರೆ. ಸೊ ಹೆದರಿಸುವಂಥದ್ದು ಮಾಡಬೇಡಿ. ನೀವು ಒಬ್ಬರೇ ಇರುವಾಗ, ಫಾರ್ ಎಕ್ಸಾಂಪಲ್ ಮಲಗುವ ಹೊತ್ತಲ್ಲಾದ್ರೂ ಪರವಾಗಿಲ್ಲ, ನಂತರ ನಿದ್ದೆ ಬಂದರೂ ಪರವಾಗಿಲ್ಲ, ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೇನೆ, ಇಂಥದ್ದೆಲ್ಲ ಥಾಟ್ಸ್ ಬರ್ತದೆ, ಇಂಥ ಎಲ್ಲ ಯೋಚನೆ ಬರ್ತದೆ. ಫಸ್ಟ್ 4 ದಿನದಲ್ಲಿ ನಿಮಗೆ ಈ ಮೇಡಮ್ ಹೇಳಿದ ಎಲ್ಲ ಸೈಡಿಗೆ ಇಡುವ, ಬೇಡ ನಂಗೆ ಅಂತ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನಾನು. ಬಿಲೀವ್ ಮೀ, ವಿಶ್ವಾಸ ಇಟ್ಕೊಳ್ಳಿ. ಚಿಂತೆ ಮಾಡಬೇಡಿ, ಆ ಯೋಚನೆಗಳ ಮೇಲೆ ಚಿಂತೆ ಮಾಡಬೇಡಿ, ಚಿಂತನೆ ಮಾಡಿ. ಚಿಂತೆಗೆ ಮತ್ತೆ ಚಿತೆಗೆ ಜಾಸ್ತಿ ವ್ಯತ್ಯಾಸ ಇಲ್ಲ, 0 ಮಾತ್ರ ಮಧ್ಯದಲ್ಲಿ. ಚಿಂತೆಗೆ ಮತ್ತೆ ಚಿತೆಗೆ ಜಾಸ್ತಿ ವ್ಯತ್ಯಾಸ ಇಲ್ಲ, ಮಧ್ಯದಲ್ಲಿ ಶೂನ್ಯ ಮಾತ್ರ ಇರುವಂಥದ್ದು. ಅದರಿಂದ ಚಿಂತೆ ಮಾಡಬೇಡಿ, ಯೋಚನೆಗಳ ಮೇಲೆ ಚಿಂತನೆಯನ್ನ ಮಾಡಿ. ಸ್ಲೋಲಿ ನಿಮ್ಮಲ್ಲಿದ್ದ ಭಾವನೆಗಳೆಲ್ಲ ಕಂಟ್ರೋಲಿಗೆ ಬರಲಿಕ್ಕೆ ಶುರು ಆಗ್ತವೆ. ನಂಬ್ತಿರೋ ಇಲ್ವಾ ಗೆಳೆಯರೇ, ನಿಮಗೆ ಮತ್ತೆ ಯಾರು ಟ್ರೈನಿಂಗಿಗೆ ಬರಬೇಕಾಗಿಲ್ಲ. ನಿಮ್ಮ ಒಳಗಿದ್ದುವ ಮನುಷ್ಯ ಇದ್ದಾನಲ್ಲ, ಸುಂದರವಾದವ, ಸ್ವಾಮೀಜಿ ನಮಗೆ ಆಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಾವು ಮಾಡ್ಕೊಳ್ಳಿಲ್ಲ. ಅಪ್ಲೈ ಮಾಡಿ ನೋಡಿ, ಆ ಮನುಷ್ಯ ನಿಮಗೆ ದಾರಿ ತೋರಿಸ್ತಾನೆ. ಬೇರೆ ಏನು ಬೇಕಾಗಿಲ್ಲ. ಸ್ವಾಮೀಜಿ ಹೇಳ್ತಾರೆ, ವರ್ಡ್ಸ್ ಆರ್ ಸೆಕೆಂಡರಿ, ಥಾಟ್ಸ್ ಲೀವ್, ದೆ ಟ್ರಾವೆಲ್ ಫಾರ್. ಚಿಂತನೆ, ಏನು ಯೋಚನೆಗಳಿದ್ದಾವೆ ಅವುಗಳಿಗೆ ಜೀವ ಇದೆ, ಅವರು ತುಂಬ ದೂರದವರೆಗೆ ಪ್ರಯಾಣಿಸಬಲ್ಲದು. ಮಾತುಗಳು 2ನೇದು ಅಂತ ಹೇಳಿ. ಸೊ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಕೂತ್ಕೊಳ್ಳಿ 10 ನಿಮಿಷ, ಯೋಚನೆ ಮಾಡಿ. ಅದು ಚಿಂತನೆಗಳು ಬರ್ತಾವಲ್ಲ, ಅವುಗಳ ಮೇಲೆ ಯೋಚನೆ ಮಾಡಿ. ಮೆಲ್ಲ ಮೆಲ್ಲ ನಿಮ್ಮದೇ ಮನಸ್ಸು ನಿಮಗೆ ಹೇಳಲಿಕ್ಕೆ ಶುರು ಮಾಡ್ತದೆ, ಇದು ಸರಿ, ಇದು ತಪ್ಪು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಸೊ ಒಳ್ಳೆಯ ದಾರಿಯ ಕಡೆಗೇ ಹೋಗ್ತಾ ಇರ್ತೀರ ನೀವು. ಯಾಕಂದರೆ ಒಳಗಿನ ಮನಸ್ಸಿದೆ ಅಲ್ಲ, ಅದು ಯಾವತ್ತೂ ತಪ್ಪು ದಾರಿ ತೋರಿಸುವುದಿಲ್ಲ ನಿಮಗೆ, ಕೆಟ್ಟದ್ದು ಮಾಡು ಅಂತ ಹೇಳುವುದಿಲ್ಲ. ಇದು ನನ್ನ ಎಕ್ಸ್ಪೆರಿಮೆಂಟೇಷನ್ ಮೇಡಮ್, ದಿಸ್ ಇಸ್ ಫಾರ್ ಯುವರ್ ಟೀಚರ್ಸ್. ನಾನು ವೆನ್ ಮೈ ಡಾಟರ್ ವಾಸ್, ನನ್ನ ಆಶ್ರಮದ ಸಂಪರ್ಕಕ್ಕೆ ಬಂದ ಮೇಲೆ, ನನ್ನ ಮಗಳಾಗ 1-1.5 ವರ್ಷದ ಹುಡುಗಿ, ಇದೇ ವಿಷಯದಲ್ಲಿ ಚರ್ಚೆಗಳಾಗ್ತಾ ಇದ್ವು. ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ಮನೆಯಲ್ಲಿ. ಅವಳು ಏನಾದರೂ ತಪ್ಪು ಮಾಡಲಿ, ಒಳ್ಳೇದು ಮಾಡಲಿ, ನಾನು ಅವಳಿಗೆ ಹೇಳ್ತೇನೆ, ನಿನ್ನ ಎದೆ ಮೇಲೆ ಕೈ ಇಡು, ಏನು ಅನ್ನಿಸ್ತದೆ ನಿಮಗೆ ಅಂತೇಳಿ. ನಾನು ಹೇಳಿಕೊಟ್ಟದ್ದಲ್ಲ ಮೇಡಮ್, ನಿಜವಾಗಿ ಇದು ಎಕ್ಸ್ಪೆರಿಮೆಂಟ್ ನನ್ನದು ವರ್ಕೌಟ್ ಆಗಿದೆ. ವೆನೆವರ್ ಶಿ ಡಸ್ ಎನಿಥಿಂಗ್ ಗುಡ್, ಶಿ ಸೇಸ್, ಅಮ್ಮ ನನಗೆ ಖುಷಿ ಆಗ್ತಾ ಉಂಟು, ನಾನೇನೋ ಒಳ್ಳೇದು ಮಾಡಿದ್ದೇನೆ ಇವತ್ತು, ನಾನು ತಪ್ಪು ಮಾಡ್ತಾ ಇದ್ದೇನಮ್ಮ, ನನಗೆ ಗೊತ್ತಾಗ್ತಾ ಇದೆ, ಐ ಡಿಡ್ ಅ ಮಿಸ್ಟೇಕ್ ಅಂತ. ಇವತ್ತಿಗೂ ಅದು ವರ್ಕೌಟ್ ಆಗ್ತಾ ಉಂಟು. ಶಿ ಈಸ್ ಇನ್ 5th ಸ್ಟ್ಯಾಂಡರ್ಡ್. ಹಾಗಿರುವಾಗ ನೀವು 16ಕ್ಕೆ ಬಂದವರು, ನಿಮ್ಮಲ್ಲಿ ವರ್ಕ್ ಆಗುದಿಲ್ವಾ? ಇಷ್ಟು ಒಳ್ಳೆ ಶಾಲೆಯಲ್ಲಿ ಕಲಿತಾ ಇದ್ದೀರಿ, ಬರಬೇಕಾದ್ರೆ ಭಜನೆ, ಆ ದಾನಗಳ ಪೇಟಿ ನೋಡಿದೆ, ಯು ಆರ್ ಇನ್ ಅ ವಂಡರ್ಫುಲ್ ಅಟ್ಮಾಸ್ಫಿಯರ್. ನಿಮ್ಮಲ್ಲಿ 100% ಇದು ವರ್ಕೌಟ್ ಆಗ್ತದೆ. ಕೂತ್ಕೊಳ್ಳಿ, ಯೋಚನೆ ಮಾಡಿ, ಥಿಂಕ್ ಮಾಡಿ, ಇದು ಮಾಡಿ. ಅದ್ರ ಜೊತೆಗೆ ಹೇಗೆ ಅದು ವರ್ಕೌಟ್ ಆಗ್ತದೆ ಅಂತ ಇನ್ನೊಂದು ಸ್ಟೋರಿಯ ಮೂಲಕ ಹೇಳ್ತೇನೆ. ನಿಮಗೆ ಬಹುಶಃ ಈ ಸ್ಟೋರಿ ಗೊತ್ತಿರ್ಬೋದು, ಆದರೆ ಅನ್ಫಾರ್ಚುನೇಟ್ಲಿ ಕೇಳಬೇಕು. ಯಾಕೆ ಹೇಳಿ, ನೀವು ಹೈಸ್ಕೂಲಲ್ಲಿ ಇದ್ದೀರಿ. ಕಾಲೇಜಲ್ಲಿದ್ದರೆ ನಾನು ಈ ಸ್ಟೋರಿ ಹೇಳಲಿಕ್ಕೆ ಆಲೋಚನೆ ಮಾಡ್ತಿದ್ದೆ. ಯಾಕೆ ಹೇಳಿ, ಹಿಂದೆಯಿಂದ ಓಡಿ ಹೋಗ್ತಾರೆ, ನಿಮಗೆ ಓಡ್ಲಿಕ್ಕೆ ಆಗುದಿಲ್ಲ. ಹಿಂದೆ ಟೀಚರ್ಸ್ ಕೂತಿದ್ದಾರೆ, ಎದುರು ನಾನಿದ್ದೇನೆ. ಅದರಿಂದಾಗಿ ನೀವು ಅನ್ಫಾರ್ಚುನೇಟ್ಲಿ ಕೇಳಲೇಬೇಕು ಈ ಸ್ಟೋರಿಯನ್ನು. ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ಸಣ್ಣ ಹುಡುಗ ಇರ್ತಾನೆ ಶಾಲೆಯಲ್ಲಿ, ಅವನಿಗೆ ಅಜ್ಜಿ ಸಾಕುದು, ಅಪ್ಪ ಅಮ್ಮ ಇಲ್ಲ. ಬೋರ್ ಆಗ್ತಾ ಉಂಟಾ? ಹಾಂ, ಅಪ್ಪ ಅಮ್ಮ ಇರ್ತಾರೆ, ಅಪ್ಪ ಅಮ್ಮ ಇರುವುದಿಲ್ಲ, ಅಜ್ಜಿ ಸಾಕ್ತಾ ಇರ್ತಾರೆ. ಸೊ ಈ ಹುಡುಗ ಏನು ಮಾಡ್ತಾನೆ, ಒಂದು ದಿನ ಪೆನ್ ಇರುವುದಿಲ್ಲ ಇವನಲ್ಲಿ, ಪಕ್ಕದ ಹುಡುಗನ ಬ್ಯಾಗಿಂದ ಪೆನ್ ಕದಿತಾನೆ, ಮನೆಗೆ ತರ್ತಾನೆ, ಅಜ್ಜಿಗೆ ತೋರಿಸ್ತಾನೆ, ಅಜ್ಜಿ ನೋಡು ನಾನು ಪೆನ್ ತಂದೆ. ಅವನ ಹುಡುಗ, ಅವನಿಗೆ ಗೊತ್ತಿಲ್ಲ ಕದ್ದು ತಂದೆ ಅಂತ. ಅಜ್ಜಿ ಏನು ಹೇಳ್ತಾರೆ ಹೇಳಿ? ವೆರಿ ಗುಡ್ ಅಂತ ಹೇಳ್ತಾರೆ. ಆಯ್ತಾ? ಈ ಹುಡುಗ ಅದನ್ನು ಇಟ್ಕೊಳ್ತಾನೆ. ಮರುದಿನ ಹೋಮ್ವರ್ಕ್ ಆಗಿರೋದಿಲ್ಲ, ಪಕ್ಕದ ಹುಡುಗನ ಬ್ಯಾಗಿಂದ ಒಂದು ನೋಟ್ಸ್ ತೆಗಿತಾನೆ, ಮನೆಗೆ ತರ್ತಾನೆ, ಅಜ್ಜಿಗೆ ಕೊಡ್ತಾನೆ. ಅಜ್ಜಿ ಏನು ಹೇಳ್ತಾರೆ? ವೆರಿ ಗುಡ್ ಅಂತ ಹೇಳ್ತಾರೆ. ಅದೇ ಬೆಳೀತದೆ. ಒಂದು ದಿನ ಮಾಸ್ಟರ್ ಪರ್ಸಿಂದ ದುಡ್ಡು ತೆಗಿತಾನೆ, ಗೊತ್ತಾಗುದಿಲ್ಲ ಅಲ್ಲ, ಅಜ್ಜಿ ಏನು ಹೇಳ್ತಾರೆ? ಅಂತ ಹೇಳ್ತಾರೆ. ಆಯ್ತಾ? ಇದೇ ರೀತಿ ಬೆಳೀತಾ 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 ಮನೆಗಳಲ್ಲಿ ಕದಿಲಿಕ್ಕೆ ಶುರು ಮಾಡ್ತಾನೆ. ಕದಿತಾ ಸಿಕ್ಕಿ ಬೀಳ್ತೇನೆ ಅಂತ ಹೇಳುವ ಮನೆಗಳಲ್ಲೆಲ್ಲ ಕೊಲೆ ಮಾಡ್ತಾನೆ. ದೊಡ್ಡ ಕೊಲೆಗಾರ ಆಗ್ತಾನೆ, ಕಳ್ಳ ಆಗ್ತಾನೆ, ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾನೆ. ಕೋರ್ಟ್ ಟ್ರಯಲ್ಗಳು ನಡೀತವೆ, ಜಡ್ಜ್ಮೆಂಟ್ ಬರ್ತದೆ. ಇಂಥ ಕಟುಕನನ್ನ ಬದುಕಿಸಬಾರ್ದು, ಇವನಿಗೆ ಗಲ್ಲಿಗೇರಿಸಿ ಅಂತ ಹೇಳ್ತಾರೆ.
ಗಲ್ಲಿಗೇರಿಸುವ ದಿನ ಬರ್ತದೆ. ಇವನ ಹತ್ರ ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನಪ್ಪಾ? ಇವನೇನು ಹೇಳ್ತಾನೆ? ಅಜ್ಜಿಯನ್ನು ನೋಡಬೇಕು ಅಂತ ಹೇಳ್ತಾನೆ. ಅಜ್ಜಿಯನ್ನು ಕರೀತಾರೆ. ಅಜ್ಜಿ ಹತ್ರ ಬಂದ ಕೂಡಲೇ ನನಗೆ ಅಜ್ಜಿಯ ಕಿವಿಯಲ್ಲಿ ಗುಟ್ಟಿ ಹೇಳಬೇಕು ಅಂತ ಹೇಳ್ತಾನೆ. ಹತ್ರ ಹೋಗ್ತಾನೆ, ಅಜ್ಜಿಯ ಕಿವಿಯನ್ನು ಗಟ್ಟಿ ಕಚ್ಚಿ ಬಿಡ್ತಾನೆ. ರಕ್ತ ಬರಲಿಕ್ಕೆ ಶುರು ಆಗ್ತದೆ. ನೋಡಿದವರು ಹೇಳ್ತಾರೆ, ಇಂಥ ಕಟುಕ, ಇವನು ಬದುಕಬೇಕಾ? ಇವನನ್ನು ಕೊಲ್ಲುವುದೇ ಒಳ್ಳೆಯದು, ಸರಿಯಾದ ಜಜ್ಮೆಂಟ್ ಆಗಿದೆ ಕೋರ್ಟಿಂದ, ಇವನನ್ನು ಬಿಡಬಾರ್ದು ಅಂತ. ಆಗ ಅವನು ಹೇಳ್ತಾನಂತೆ, ನಾನು ಸಣ್ಣದಿರುವಾಗ ಒಂದು ಪೆನ್ಸಿಲ್ ಕದ್ದಿದ್ದೆ, ಆಗಲೇ ನನ್ನ ಅಜ್ಜಿ ನನಗೆ ಒಂದು ಬಾರಿಸಿ ಇನ್ನು ಕತ್ತಿದ್ಯಾ ಅಂತ ಹೇಳ್ತಿದ್ರೆ ನಾನು ಇಷ್ಟು ದೊಡ್ಡ ಕಳ್ಳ ಆಗ್ತಿರ್ಲಿಲ್ಲ, ನಿಮ್ಮ ಹಾಗೆ ಸಜ್ಜನನಾಗಿರ್ತಿದ್ದೆ ಅಂತ ಹೇಳಿ. ಯಾಕೆ ಈ ಕಥೆಯನ್ನು ಹೇಳಿದೆ ಅಂತ ಹೇಳಿದರೆ, ಥಾಟ್ ಅಲ್ಲಿಂದ ಕನೆಕ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಿಮಗೆ ನಾನೊಂದು ಗಿಫ್ಟ್ ಕೊಡ್ತೇನೆ, ಗಿಫ್ಟ್ ಆಫ್ ವಾಚ್, WATCH, ಅ ಗಿಫ್ಟ್ ಆಫ್ ವಾಚ್. ಫಸ್ಟಿಗೆ ನಿಮಗೆ ನಾನು ಹೇಳಿದೆ 10 ನಿಮಿಷ ಕೂತ್ಕೊಂಡು ನಿಮ್ಮ ಬಗ್ಗೆ ಚಿಂತನೆ ಮಾಡಿ, ಯೋಚನೆಗಳನ್ನು ಹರಿಲಿಕ್ಕೆ ಬಿಡಿ ಅಂತ ಹೇಳಿದೆ. ಯೋಚನೆಗಳು ಬರ್ತವೆ ಅಲ್ವಾ? ಬಿಕಾಸ್ ಸ್ವಾಮೀಜಿ ಹ್ಯಾಸ್ ಆಲ್ರೆಡಿ ಟೋಲ್ಡ್ ಅಸ್, ಥಾಟ್ಸ್ ಲೀವ್, ದೇ ಟ್ರಾವೆಲ್ ಫಾರ್. ಆ ಯೋಚನೆಗಳು ಬರ್ತವೆ. ಆ ಯೋಚನೆಯನ್ನ ನಾನು ಕಾರ್ಯಗತಗೊಳಿಸಬೇಕೋ ಬೇಡವೋ ಅದು ನಮ್ಮ ತೀರ್ಮಾನದಲ್ಲಿ ಇರ್ತದೆ. ವಾಚ್ ಯುವರ್ ಥಾಟ್ಸ್, W ಮತ್ತು T. ವಾಚ್ ಯುವರ್ ಆಕ್ಷನ್ಸ್, W ಮತ್ತು A. ಸೊ ನಿಮ್ಮ ಆಲೋಚನೆಗಳು ಕಾರ್ಯಗತಗೊಳಿಸಬೇಕೋ ಬೇಡವೋ ಅಂತ. ಅಲ್ಲಿ ನೀವು ಹೆಲ್ಪ್ ತಗೊಳ್ಬೇಕು. ಯಾರ್ದು ಹೇಳಿ? ನಿಮ್ಮ ಇಬ್ರು ಫ್ರೆಂಡ್ ಇದ್ದು. ಯಾರು? ಶ್ರೇಯಾ ಮತ್ತೆ ಅಬ್ಬ, ಹುಡುಗರಿಗೆ ಖುಷಿ ಆಗ್ತಾ ಉಂಟು. ಸರಿ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. ಯೋಚನೆ ಬರ್ತದೆ. ಆ ಹುಡುಗನ ಮನಸ್ಸಲ್ಲಿ ಯೋಚನೆ ಬಂದಿತ್ತು, ಪೆನ್ನು ತೆಗಿಬೇಕು ಅಲ್ವಾ? ಅದನ್ನು ಏನು ಮಾಡಿದ ಅವನು? ಅದನ್ನ ಸರಿಯಾ ತಪ್ಪ ಅಂತ ವಿವೇಚನೆ ಮಾಡದೆ, ವಿವೇಕದಲ್ಲಿ ಚಿಂತನೆ ಮಾಡದೆ ಅದನ್ನು ತಕೊಂಡು ಹೋಗಿ ಆಕ್ಷನ್ನಿಗೆ ಹಾಕಿದ, ಕಾರ್ಯಗತಗೊಳಿಸಿಬಿಟ್ಟ. ಆ ಕಾರ್ಯಗತಗೊಳಿಸಿದ್ದಕ್ಕೆ ಹೊರಗಿನಿಂದ ಪ್ರೇರೇಪಣೆಗಳು ಸಿಕ್ಕಿದವು ಅಲ್ವಾ? ಒಳ್ಳೇದ ಕೆಲವು ಸಲ ನಾವು ಕೆಟ್ಟದ್ದು ಮಾಡಿದಾಗ ನೀವು ಪುಣ್ಯವಂತರು ಹೌದು ಅಂತ ಹೇಳಿ, ಆದರೆ ಟೀಚರ್ಗಳು ಬೈತಾರೆ, ಅಮ್ಮನವರು ಬೈತಾರೆ, ಸಮಾಜದವರು ಕ್ವಶನ್ ಮಾಡ್ತಾರೆ, ಹಾಗಾದ್ರೂ ನಮ್ಮನ್ನು ನಾವು ತಿದ್ದಿಕೊಳ್ಬಹುದು. ಬಟ್ ಹೊರಗಿನ ಪ್ರೇರೇಪಣೆಗಳು ಕೂಡ ಒಳ್ಳೆದೇ ಬಂದ್ರೆ, ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೀ ಫೈರ್ ಆಡ್ತಾ ಇರ್ತೇವೆ, ಅಲ್ಲಿ ಅಮ್ಮ ಕರಿತಾ ಇದ್ದಾರೆ, ನಾನು ಊಟಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅಲ್ಲಿಂದ ನಿಮ್ಮ ಫ್ರೆಂಡ್ ಹೇಳ್ತಾನೆ, ಈ ಲೆವೆಲ್ ಕಂಪ್ಲೀಟ್ ಮಾಡಿ ಹೋಗು ಅಂತೇಳಿ. ಹೌದಲ್ಲ? ಅಮ್ಮ ಹೇಳಿದಲ್ಲೇ ಇರಲಿ, ಇದು ನೋಡೋ ಫಸ್ಟಿಗೆ ಅಂತ ಆಗ್ತದೆ. ಸೊ ಹೊರಗಿನ ಪ್ರೇರೇಪಣೆ ಒಳ್ಳೆದೂ ಬರ್ಬೋದು, ಕೆಟ್ಟದೂ ಬರ್ಬೋದು. ಅದರ ಆಧಾರದ ಮೇಲೆ ನಾವೇನು ಮಾಡ್ತೇವೆ? ಕಾರ್ಯಗತಗೊಳಿಸ್ತೇವೆ. ಅದೇ ರಿಪೀಟ್ ಆಗ್ತದೆ. ಒಂದು ಸಲ ಅದನ್ನು ನಾವು ಕಾರ್ಯಗತಗೊಳಿಸಿದ ಕೂಡಲೇ ಅದನ್ನು ರಿಪೀಟೆಡ್ಲಿ ಮಾಡುವ ಅಂತ ಅನಿಸ್ತದೆ. ಸೊ ರಿಪೀಟೆಡ್ಲಿ ಮಾಡಿದಾಗ ಅದು ಏನಾಗ್ತದೆ ಹೇಳಿ? ನಮ್ಮ ಅಭ್ಯಾಸ ಆಗಿ ಹೋಗ್ತದೆ, ಹವ್ಯಾಸ ಬೆಳೀತದೆ ನಮ್ಮದು ಅದ್ರ ಮೇಲೆ. ಆ ಹವ್ಯಾಸಗಳೇ ಮುಂದೆ ನಮ್ಮ ಕ್ಯಾರೆಕ್ಟರ್ ಆಗಿ ಬಿಡ್ತವೆ, ನಮ್ಮ ಗುಣ ಆಗಿ ಬಿಡ್ತದೆ. ಸೊ WH ಹ್ಯಾಬಿಟ್ಸ್ಗಳು ಬೆಳೀತವೆ. WC ಅದೇ ನಮ್ಮ ಕ್ಯಾರೆಕ್ಟರ್ ಆಗ್ತದೆ. ಅವನು ಕಳ್ಳತನ ಮಾಡ್ತಾ ಹೋದ, ಕದ್ದು 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 ಕಳ್ಳತನ ಅವನ ಗುಣ ಆಗಿ ಹೋಯಿತು. ಕೊನೆಗೆ ಅವನ ಪರ್ಸನಾಲಿಟಿ ಏನಾಗಿ ಬಿಲ್ಡ್ ಆಯಿತು? ಅವನನ್ನು ಏನಂತ ಕರೀತಾರೆ ಜನ? ಕಳ್ಳ. ಹೌದಾ? ಸೊ ಆ ಪರ್ಸನಾಲಿಟಿ ಬಿಲ್ಡ್ ಆಗ್ತದೆ. ಸೊ ನೆನಪಿಡಿ ಗೆಳೆಯರೆ, ಆ ಚಿಂತನೆಯನ್ನ ಯಾಕೆ ಮಾಡಬೇಕು, ಆ ಥಾಟ್ಸ್ಗಳನ್ನು ಯಾಕೆ ಫ್ಲೋ ಆಗಲಿಕ್ಕೆ ಬಿಡಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ಆ ಚಿಂತನೆಗಳೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸಿ ಬಿಡ್ತವೆ, ಅವುಗಳನ್ನು ಕಲಿಸಿಬಿಡ್ತವೆ ನಾವು ಹೇಗೆ ಇರಬೇಕು ಅಂತ ಹೇಳುವಂಥದ್ದನ್ನು. ನೋಡಿ, ಇನ್ನೊಂದು ಕತೆ ಹೇಳ್ತೇನೆ ನಿಮಗೆ. ನಾನು ಹೆಚ್ಚಿದ್ದನ್ನು ಕಥೆಯನ್ನೇ ತಂದಿದ್ದೇನೆ, ಯಾಕಂತ ಹೇಳಿದ್ರೆ ಕೇಳಿ ಕೇಳಿ ಅಭ್ಯಾಸ ಆಗಿರ್ತದೆ. ಸೊ ಕತೆಗಳೇ ಎಂಜಾಯ್ ಮಾಡ್ತವೆ ಅಂತ ಹೇಳೋ ಉದ್ದೇಶದಿಂದ. ಐ ಹೋಪ್ ನಿಮಗೆ ಬೋರ್ ಆಗ್ತಾ ಇಲ್ಲ. ಒಂದು ಕೆನಡಾ ದೇಶದಲ್ಲಿ ಒಂದು ಪಕ್ಷಿಗಳ ಗುಂಪು ವಾಸವಾಗಿತ್ತಂತೆ. ಚಳಿ ಸ್ಟಾರ್ಟ್ ಆಯಿತು, ಹಿಮ ಬೀಳ್ತದೆ. ಪಕ್ಷಿಗಳು ಏನು ಮಾಡ್ತವೆ? ವಲಸೆ ಹೋಗ್ತವೆ ಅಲ್ವಾ? ಸೊ ಈ ಪಕ್ಷಿಗಳು ಕೂಡ ಪ್ಲಾನ್ ಮಾಡಿದ್ವು, ನಾವು ವಲಸೆ ಹೋಗುವ ಅಂತೇಳಿ. ಅದರಲ್ಲಿ ನಮ್ಮ ಹಾಗೆ ಜನ್ನಿಸಿದೊಂದು ಪಕ್ಷಿ ಇತ್ತು. ನಾನು ಯಾಕೆ ಬರಬೇಕು? ನನಗೆ ನನ್ನದೇ ರೂಲು, ನಾನು ಬರುವುದಿಲ್ಲ, ನನ್ನ ಮನೆ ಬಿಟ್ಟು ನಾನು ಬೇರೆ ಕಡೆಗೆ ಹೋಗ್ಬೇಕು ಹೇಳಿದ್ರೆ ನಾನು ಯಾಕೆ ಕೇಳಬೇಕು ಅಂತ ಹೇಳಿತಂತೆ. ಹಿರಿಯ ಪಕ್ಷಿಗಳು ಹೇಳಿದ್ರಂತೆ, ಇಲ್ಲ ಮಾರಾಯ, ನೀನು ಬರಬೇಕು, ಇಲ್ಲದ್ರೆ ನೋಡು ಭಾರಿ ಚಳಿ ಇರ್ತದೆ, ನಿಂಗೆ ಇಲ್ಲಿ ಬದುಕಲಿಕ್ಕೆ ಆಗುದಿಲ್ಲ, ಬಾ ನಮ್ಮೊಟ್ಟಿಗೆ, ವಲಸೆ ಹೋಗಲೇಬೇಕಾಗ್ತದೆ ನಾವು. ನಾನು ಬರುವುದಿಲ್ಲ, ನಾನು ಇಲ್ಲೇ ನಿಲ್ಲುದು. ಲಾಸ್ಟಿಗೆ ಉಪಾಯ ಇಲ್ಲದೆ ಉಳಿದ ಪಕ್ಷಿಗಳನ್ನು ಉಳಿಸಿಕೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ಎಲ್ಲ ಪಕ್ಷಿಗಳು ಹಾರಿ ಹೋದು. ಈ ಒಂದು ಪಕ್ಷಿ ಉಳಿದೋಯ್ತು. ಚಳಿಗಾಲ ಪ್ರಾರಂಭ ಆಯಿತು, ಹಿಮ ಬೀಳಲಿಕ್ಕೆ ಶುರುವಾಯಿತು. ಇವನು ನಡಗಿ 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 ಇನ್ನೂ ನಾನು ಬದುಕಬೇಕಂತ ಹೇಳಿದ್ರೆ ಇಲ್ಲಿಂದ ಹೋಗಲೇಬೇಕು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಆದರೆ ಹೋಗಬೇಕು, ಇಲ್ಲಿ ನಿಂತರೆ ನಾನು ಬದುಕುವುದಿಲ್ಲ ಅಂತ ಹೇಳಿದ ಈ ಹಕ್ಕಿ ಹಾರಲಿಕ್ಕೆ ಶುರು ಮಾಡಿತು.
ರೆಕ್ಕೆ ಬಡಿತು ಹಾರಿತು 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 ಹಾರಿತು. ಈ ಸಮುದ್ರದ ಮೇಲೆ ಈ ಚಳಿಗೆ ಈಚೆಯಿಂದ ಹಿಮಗಟ್ಟಿದ ಪ್ಲೇಸಿಂದ ಬಂದದ್ದು ಇದರ ರೆಕ್ಕೆ ಬಡಿಲಿಕ್ಕಾಗ್ತದ? ಓ ರಾಮಚಂದ್ರ, ಸತ್ತೆ ನಾನಿಲ್ಲಿ, ಇನ್ನೊಂದು ಹದ್ದೇ ಇಲ್ಲ ನನ್ನಿಂದ ಅಂತ ಹೇಳುವಂಥ ಪರಿಸ್ಥಿತಿ ಬರಬೇಕಾದ್ರೆ ದೂರದಲ್ಲಿ ಒಂದು ಹೊಗೆ ಕಾಣ್ತಾ ಉಂಟಂತೆ. ಇನ್ನು ನನ್ನಿಂದ ರೆಕ್ಕೆ ಬಡಿಲಿಕ್ಕಾಗುದಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಒಂದು ಹೊಗೆ ಕಾಣುವಾಗ ಇದಕ್ಕೆ ಭಾರಿ ಖುಷಿ ಆಗ್ತದೆ. ಎಲ್ಲಿಯೋ ಒಂದು ಬಂದೆ, ಒಂದು ಬದುಕಿದೆ ಅಲ್ಲ, ಹೇಗಾದ್ರೂ ಮಾಡಿ ಅಲ್ಲಿಯವರೆಗೆ ಹಾರಿದ್ರೆ ನಾನು ಬದುಕ್ತೇನೆ ಅಂತ ಹೋಯಿತು. ಅಲ್ಲಿ ನೋಡುವಾಗ ಒಂದು ದ್ವೀಪ, ಅಲ್ಲಿ ಒಬ್ರು ಪಾಪ ಹಟ್ಟಿಯಲ್ಲಿ ಹೊರಗಡೆ ಈ ಎಂತ ಬಚ್ಚಲು ಕೊಟ್ಟಿಗೆಗೆ ಇದು ಹಾಕಿದ್ದಾರೆ, ನೀರು ಬಿಸಿ ಮಾಡ್ಲಿಕ್ಕೆ ಬೆಂಕಿ ಹಾಕಿದ್ದಾರೆ. ಅದ್ರ ಹೊಗೆ ಕಾಣ್ತಾ ಇರೋದು. ಬಂದು ಬಿಟ್ಟೆ ಅಲ್ಲ, ಒಂದು ಜಾಗ ಉಂಟಂತಾಯ್ತು. ಹೋಗಿಕೊಂಡು ಹಾರಿ ಬಂದದೆ ದಬಕ್ ಅಂತೇಳಿ ಅಲ್ಲಿರುವ ಹುಲ್ಲುಗಾವಲಲ್ಲಿ ಬಿದ್ದು ಬಿಟ್ಟಿದಂತೆ. ಸುಸ್ತಾದ ಪೆಟ್ಟಿಗೆ ಉಂಟಲ್ಲ, ರೆಕ್ಕೆ ಅಲ್ಲಾಡಿಸ್ಲಿಕ್ಕಾಗುದಿಲ್ಲ, ಉಸಿರು ತೆಗಿತಾ ಇರೋದೇ ಭಾರಿ ಕಷ್ಟದಲ್ಲಿ. ಓ ರಾಮ, ಸಾಕಾಯ್ತು 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 ಅಂತ ಹೇಳೋ ಹೊತ್ತಿನಲ್ಲಿ ಆ ಮನೆಯ ಕೆಲಸದ ಹೆಂಗಸು ಪಾಪ ನಿಮ್ಮ ಎಂತ ಹಟ್ಟಿಯನ್ನು ಸಾರಿಸಿ ಸೆಗಣಿ ಎಲ್ಲ ತಕೊಂಡು ಬಂದ್ಲಂತೆ, ದಮಕ್ ಅಂತ ತಲೆ ಮೇಲೆ ಹಾಕಿದ್ಲಂತೆ. ಅದರಿಂದ ಬಂದವನು ಇದರಲ್ಲಿ ಸತ್ತೇ ಇರಬೇಕು ಅಂತ ಅನಿಸಿದಂತೆ. ಆದರೆ ಸ್ವಲ್ಪ ಮುಖ ಹೀಗೆ ಮಾಡಬೇಕಾದ್ರೆ ಸೆಗಣಿ ಸಾಫ್ಟ್ ಅಲ್ಲ, ಕುಕ್ಕು ಹೊರಗೆ ಬಂತಂದೆ. ಭಾರಿ ಖುಷಿ ಆಯ್ತು. ಉಸಿರು ತೆಗಿಲಿಕ್ಕೆ ಆಗ್ತಾ ಉಂಟು, ಅದರ ಮೇಲೆ ಬೆಚ್ಚ ಬೆಚ್ಚ ಸೆಗಣಿ, ಆರಾಮ ಆಗ್ತಾ ಉಂಟು. ಈ ಚಳಿಯಲ್ಲಿ ಬಂದ ರೆಕ್ಕೆ ಉಂಟಲ್ಲ, ಒಂದು ಸ್ವಲ್ಪ ಅಲ್ಲಾಡ್ಲಿಕ್ಕೆ ಶುರು ಆಯಿತು, ಜೀವ ಬಂದಾಗೆ ಆಯಿತು. ಎಂತ ಒಳ್ಳೆಯವರು ಮಾರ್ರೆ, ಒಂದು ಸ್ವಲ್ಪ ಆರಾಮ ಆಗ್ತಾ ಉಂಟು ಅಂತ ಹೇಳಿ ಯೋಚನೆ ಮಾಡಿ ಚಂದದಲ್ಲಿ ಹಾಡಲಿಕ್ಕೆ ಶುರು ಮಾಡಿತಂತೆ. ಹಾಡಲಿಕ್ಕೆ ಶುರು ಮಾಡಿತು, ಅಲ್ಲಿ ಒಂದು ಬೆಕ್ಕಿತ್ತಂತೆ. ಎಲ್ಲಿಂದ ಕೇಳ್ತಾ ಉಂಟಿದ್ದು ಶಬ್ದ ಅಂತ ಹೇಳಿ ಬಂತು. ಸೆಗಣಿ ಎಲ್ಲ ಚೀಚೆ ಮಾಡಿತಂತೆ, ಹಕ್ಕಿಯನ್ನು ತೆಗೆದು ತಿಂದಿತಂತೆ. ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಜೀವನದಲ್ಲಿ ಹೀಗೆ ಇರ್ತದೆ. ನಾವು ಬೆಳೀತಾ ಇರಬೇಕಾದ್ರೆ ಹಿರಿಯರು ಬುದ್ಧಿ ಹೇಳ್ತಾ ಇರ್ತಾರೆ, ನಮಗೆ ಇರಿಟೇಟ್ ಆಗ್ತದೆ. ಎಂತ ಉಪದ್ರ ಮಾರ್ರೆ, ಯಾವಾಗ ನೋಡಿದ್ರು ಬುದ್ಧಿವಾದವೇ ಹೇಳೋದು, ನಮಗೆ ಸರಿ ಇರ್ಲಿಕ್ಕೆ ಬಿಡುದಿಲ್ಲ. ಹೋಗಿ ಹೋಗಿ ಈ ತಿಂಗಳಿಗೆ ಒಂದು ಕ್ಲಾಸ್ ಅಂತೇಳಿ ಕೂತ್ಕೊಳಿಸಿ ಯಾರನ್ನ ಕರ್ಕೊಂಡು ಬಂದು 1 ಗಂಟೆ ಮಾತಾಡಿಸೋದು ನಮ್ಮಲ್ಲಿ ಅಂತೇಳಿ ಕಿರಿಕಿರಿ ಆಗ್ತದೆ. ಆದರೆ ಯಾವಾಗಲೂ ನೆನಪಿಡಿ, ಅನುಭವ ಇರುವವರು ಹೇಳುವಂತಹ ಮಾತು ಉಂಟಲ್ಲ, ಯಾವಾಗಲೂ ಅದು ನಮಗೆ ಜೀವನದಲ್ಲಿ ಎಲ್ಲಿಯೋ ಒಂದು ಕಡೆಯಲ್ಲಿ ಮಾರ್ಗದರ್ಶಕವಾಗ್ತದೆ. ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ಎರಡನೇದಾಗಿ, ಆಯ್ತು ನೀವು ಕೇಳಲೇ ಇಲ್ಲ ಅಂತ ಹೇಳಿ ಆದರೆ ಸ್ವಂತ ಮಾರ್ಗದರ್ಶನಕ್ಕಾದ್ರೂ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕಲ್ಲ. ಎಲ್ಲಿ ಹೋಗುದು ಅಂತ ಗೊತ್ತಿಲ್ಲದೆ ಇರುವಾಗ ಭಾರಿ ಕಷ್ಟ ಆಗ್ತದೆ. ನಿಮಗೆ ಗುರಿ ಸಿಕ್ಕಿತು ಬದುಕಿದ್ರಿ, ಇಲ್ಲದಿದ್ರೆ ಎಲ್ಲೆಲ್ಲಿಯೋ ಹೋಗ್ತದೆ ನಮ್ಮ ಟ್ರೈನ್. ಸೊ ಒಂದು ಪ್ಲಾನ್ ಇರಬೇಕು. ಅದಕ್ಕೋಸ್ಕರವಾಗಿ ಯಾರನ್ನಾದ್ರೂ ಒಬ್ಬರನ್ನು ಆದರ್ಶವಾಗಿ ಇಟ್ಕೊಳ್ಳಿ. ನಿಮಗೆ ಬ್ಲೆಸ್ಸಿಂಗ್, ನಿಮಗೆ ಒಂದು ಆಶೀರ್ವಾದ ರೂಪದಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿದ್ರೆ, ನೀವು ವಿವೇಕಾನಂದ ಸ್ಕೂಲಲ್ಲೇ ಇದ್ದೀರಾ. ನೀವು ಆದರ್ಶವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ನಿಮ್ಮ ಎದುರಿಗೆ ಇದೆ. ಅದನ್ನು ಜಸ್ಟ್ ಅಧ್ಯಯನ ಮಾಡಲಿಕ್ಕಿರುವಂಥದ್ದು, ಪುಸ್ತಕಗಳನ್ನು ಓದಲಿಕ್ಕಿರುವಂಥದ್ದು. ಅಟ್ಲೀಸ್ಟ್ ನಾನು ಸೆಲ್ಫ್ ಮೋಟಿವೇಟೆಡ್ ಆಗಿರ್ತೇನೆ, ನಾನೇ ನನಗೆ ಬೇಕಾದಾಗಿರ್ತೇನೆ ಅಂತ ಹೇಳಿದ್ರೆ ಆ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಬರಲಿಕ್ಕೆ ಕಲಿಯಿರಿ. 3ನೇ ಪಾಠ ಏನು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಸೆಗಣಿ ಹಾಕುವವರೆಲ್ಲರೂ ಹಾಳಲ್ಲ, ಆಯ್ತಾ? ಯಾರೋ ಬಂದು ಹೇಳ್ತಾರೆ, ಫ್ರೀ ಫೈರ್ ಆಡ್ಬೇಡ್ರ, ಹೇಳ ಹೋಗ, ಈಗ ಹೋಗಿ ತರಕಾರಿ ತಗೊಂಡು ಬರ್ಬೇಕು, ಎಲ್ಲ ಮುಗಿಸಿಬಿಡು ನಿಂದು ಅಂತ ಹೇಳ್ತಾರೆ. ಈಗಲೇ ಕುತ್ಕೊಂಡು ಹೋಗ್ಬೇಕು. 10 ಸಲ ಬರ್ದುತ್ತಾ ನಾಳೆ ಬರುವಾಗ, ತಪ್ಪು ಮಾಡಿದ್ದಿ ನೀನು, ಕ್ಲಾಸಿನ ಹೊರಗೆ ನಿಂತುಕೋ. ಇದನ್ನೆಲ್ಲ ಹೇಳಿದ ಕೂಡ ನನ್ನ ಮೇಲೆ ಸೆಗಣಿ ಹಾಕ್ತಾ ಇದ್ದಾರೆ, ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಸೆಗಣಿ ಹಾಕಿದವರು ಯಾವತ್ತೂ ಹಾಳಲ್ಲ, ನಿಮ್ಮ ಒಳ್ಳೆಯದನ್ನು ಬಯಸಿರ್ತಾರೆ ಅಂತ ಹೇಳೋದನ್ನು ನೆನಪಿಟ್ಟುಕೊಳ್ಳಿ. ಎಟ್ ದ ಸೇಮ್ ಟೈಮ್ ಸೆಗಣಿನಿಂದ ಹೊರಗೆ ತೆಗೆಯುವವರೆಲ್ಲರೂ ಒಳ್ಳೆಯವರಲ್ಲ, ಆಯ್ತಾ? ನಮಗೆ ಒಬ್ರು ಟೀಚರ್ ಬೈದ್ರು ಅಂತೇಳಿ ನಮ್ಮ ಫ್ರೆಂಡ್ ಅಂತ ಹೇಳಿ, ಅವ್ರು ಹಾಗೆಯಾ, ಅವ್ರು ಹೇಳಿದ್ದನ್ನು ಕೇಳಬೇಡ, ನಾನು ಹೇಳಿದಾಗೆ ಇರು, ಇದನ್ನೊಂದು ಬಾ, ನಾವು ಹೊರಗೆ ಹೋಗುವ, ಫಿಲ್ಮಿಗೆ ಹೋಗಿ ಬರುವ, ಯಾಕೆ ದುಡ್ಡು ಅಲ್ಲಿ ಕೊಡಬೇಕು, ಇಂಥದ್ದನ್ನೆಲ್ಲ ನಮ್ಮ ತಲೆಯಲ್ಲಿ ತುಂಬಿಸುವವರಿದ್ದಾರಲ್ಲ. ಎಲ್ಲರೂ ಒಳ್ಳೆಯವರಲ್ಲ. ನಮ್ಮ ಫ್ರೆಂಡ್ಸ್ಗಳಿರ್ಬೋದು ಅಥವಾ ಸಮಾಜದಲ್ಲಿ ಸಿಗುವ ಎಲ್ಲರೂ ಒಳ್ಳೆಯವರು ಇರೋದಿಲ್ಲ. ಅದರ ಬಗ್ಗೆ ವಿವೇಕ ನಮ್ಮಲ್ಲಿ ಬೆಳೆಯಬೇಕು, ಯಾವುದು ಒಳ್ಳೆಯದು ನಮಗೆ, ಯಾವುದು ಕೆಟ್ಟದು ಅಂತ. ಅದಕ್ಕೋಸ್ಕರ ಈ 2 ಫ್ರೆಂಡ್ಸನ್ನು ನಾನು ನಿಮಗೆ ಕೊಟ್ಟಿರುವಂಥದ್ದು, ನೆನಪಿಟ್ಟುಕೊಳ್ಳಿ ಗೆಳೆಯರೇ. ಅದರೊಟ್ಟಿಗೆ ಕೊನೆಯದಾಗಿ ಇನ್ನೊಂದು ಮಾತು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ನಿಮ್ಮ ಜೀವನದಲ್ಲಿ ಏನು ಕೊರತೆ ಇಲ್ಲ. ನಾನು ನೋಡಿದ ಪ್ರಕಾರ, ನಾನು ಇಲ್ಲಿ ಬರುವಾಗ ಶಾಲೆಯಲ್ಲಿ ಸಂಸ್ಕೃತಿಗೆ, ನಿಮ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ ಹಾಗೆ ನಿಮ್ಮ ಮುಖಗಳನ್ನು ನೋಡುವಾಗ ಐ ಫೀಲ್ ಯು ಆರ್ ಬ್ಲೆಸ್ಡ್ ಒನ್ಸ್. ಯಾವಾಗಲೂ ನಿಮಗೆ ಒಳ್ಳೆಯದೇ ಆಗ್ತದೆ, ನಿಮ್ಮದು ಒಳ್ಳೆಯದೇ ಸಂಸ್ಕಾರಗಳು ನಿಮ್ಮಲ್ಲಿ ಇವೆ ಅಂತ ಹೇಳುವಂಥದ್ದು ನನಗೆ ಅನುಭವ ಆಗ್ತಾ ಇದೆ. ಆದರೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಜೀವನದಲ್ಲಿ ಏನಾದರೂ ಮಾಡ್ತೇನೆ ಅಂತ ಹೇಳುವಾಗ ನಾನು ಏನು ಮಾಡಬೇಕು ಅಂತ ಹೇಳುವಂಥದ್ದು ದಾರಿಯನ್ನು ನಿಮ್ಮ ಯೋಚನೆಗಳು ನಿಮಗೆ ಹೇಳಿಕೊಡ್ತವೆ. ಆ ದಾರಿಯಲ್ಲೇ ಮುಂದುವರೆದುಕೊಂಡು ಹೋಗಿ. ನನಗೆ ನೋಡಿ, ನಾನು ಸಣ್ಣದಿರುವಾಗ ಏನಾಗ್ತಾ ಇತ್ತು ಅಂತ ಹೇಳಿದರೆ, ನಮ್ಮ ಕಾಲೇಜಲ್ಲಿ ನಾನು ಕಲಿತ ಸ್ಕೂಲಲ್ಲಿ ಕೂಡ ಇದೇ ರೀತಿ ಏನಾದರೂ ಕಾರ್ಯಕ್ರಮಗಳಾಗ್ತಿದ್ವು. ನಿಮಗೆ ಎಲ್ಲಿಯಾದರೂ ಅಂದರೆ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಅಂದರೆ, ಏನಾದರೂ ನಿಮಗೆ ತುಮುಲ ಬಂತು, ನನಗೆ ಹೇಗೆ ಮುಂದುವರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ನಿಮ್ಮ ಟೀಚರ್ಸ್ ಇದ್ದಾರೆ, ನಿಮ್ಮ ಜೊತೆ ನಿಮ್ಮ ಪೇರೆಂಟ್ಸ್ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಅದರಲ್ಲಿ ಹೇಳಿದಂತಹ ಸಣ್ಣ ಸಣ್ಣ ವಿಚಾರಗಳು ಉಂಟಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ಬಿಲ್ಡ್ ಮಾಡ್ತಾ ಹೋಗ್ತದೆ. ಹೇಗೆ ಅಂತ ನಮಗೆ ಗೊತ್ತಾಗುದಿಲ್ಲ, ನೀವು ದೊಡ್ಡದಾಗುವಾಗ ಅದನ್ನು ತಿಳ್ಕೊಳ್ತೀರಿ. ನನ್ನ ಕ್ಲಾಸಲ್ಲಿ ಒಬ್ರು ಮಾಸ್ಟರ್ ಇದ್ರು,
ಅವರನ್ನು ನಾವು ಪ್ರಿಂಟಿಂಗ್ ಮಾಸ್ಟ್ರು ಅಂತ ಕರಿತಿದ್ದೆವು. ಅವ್ರು ಯಾವಾಗಲೂ ನಮಗೆ ಹೇಳುವವರು, ಪುಸ್ತಕ ಓದಬೇಡಿ ಮಕ್ಕಳೇ, ಪೇಜ್ ತಿರುಗಿಸಿ ಅಂತ. ಎಂತ ಹೇಳ್ತಿದ್ರು? ಪುಸ್ತಕ ಓದಬೇಡಿ ಮಕ್ಕಳೇ, ಪೇಜ್ ತಿರುಗಿಸಿ ಅಂತ. ನನಗೆ ಅವರು ಹೇಳಿದಾರಲ್ಲ ಪುಸ್ತಕ ಓದಬಾರ್ದು, ಪೇಜ್ ತಿರುಗಿಸ್ಬೇಕು ಅಂತ ಹೇಳಿ. ನಾನು ತರಂಗ ಎಲ್ಲ ತಂದ್ರೆ ಮನೆಯಲ್ಲಿ ಅಪ್ಪ ಪೇಜ್ ತಿರುಗಿಸುದು. ಅವ್ರು ಹೇಳಿದಾರಲ್ಲ ಪುಸ್ತಕ ಓದಬೇಡಿ, ಪೇಜ್ ತಿರುಗಿಸಿ ಅಂತೇಳಿ ಅಂತ. ತೆಗಿತಾ ಏನೋ ಒಂದು ಕಾರ್ಟೂನ್ ಸಿಗ್ತದೆ, ಇದೆಂಥದ್ದು ಅಂತ ನೋಡುದು. ಲಾಸ್ಟಿಗೆ ಆ ತರಂಗವನ್ನು ಮುಟ್ಟದೇ ಇದ್ದಂತಹ ನನಗೆ ಅದರಲ್ಲಿ ಸುದ್ದಿ ಸ್ವಾರಸ್ಯ ಅಂತ ಲಾಸ್ಟಿಗೆ ಒಂದು ಬರ್ತದೆ, ಸಣ್ಣ 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 ಆರ್ಟಿಕಲ್ಸ್ಗಳು. ಅದನ್ನು ಓಡುವ ಅಭ್ಯಾಸ ಶುರುವಾಯಿತು. ಕೊನೆಗೆ ಆಗುವಾಗ ಐ ಸ್ಟಾರ್ಟೆಡ್ ಟು ರೀಡ್ ಬುಕ್ಸ್. ನನಗೆ ಇವತ್ತು ಗೊತ್ತಾಗ್ತದೆ ಯಾಕೆ ಆ ಮಾಸ್ಟ್ರು ಹಾಗೆ ಹೇಳ್ತಿದ್ರು, ಪುಸ್ತಕ ಓದಬೇಡಿ, ಪೇಜ್ ತಿರುಗಿಸಿ ಅಂತೇಳಿ ಅಂತ. ಯಾಕಂದ್ರೆ ಸ್ಲೋಲಿ ನಾವು ಆ ಅಭ್ಯಾಸವನ್ನು ಶುರು ಮಾಡುವಾಗ ನಮ್ಮಲ್ಲಿ ಬದಲಾವಣೆಗಳು ಬರ್ತವೆ. ಅವರು ನನ್ನ ಜೀವನದಲ್ಲಿ ಒಂದು ಕ್ಯಾರೆಕ್ಟರ್, ಒಂದು ಪಾರ್ಟನ್ನು ಪ್ಲೇ ಮಾಡಿದಂತಹ ಒಂದು ಮಾಸ್ಟ್ರು, ಆದರೆ ನನ್ನ ಜೀವನದಲ್ಲಿ ದೊಡ್ಡ ಪಾಠ ಹೇಳಿಕೊಟ್ಟು ಹೋದರು. ನಿಮ್ಮ ಜೊತೆ ಅಂತಹ ಸ್ಟ್ರಾಂಗ್ ಟೀಚರ್ಸ್ಗಳು ಇದ್ದಾರೆ, ಅದನ್ನು ನೆನಪಿಟ್ಕೊಳ್ಳಿ. ಎರಡನೇದಾಗಿ, ನಿಮ್ಮಲ್ಲಿಗೆ ಎಷ್ಟೋ ಜನ ಹೀಗೆ ಮಾತಾಡಲಿಕ್ಕೆ ಬರ್ತಾರೆ. ಅವರು ನಿಮಗೆ ಎಷ್ಟೋ ಪಾಠಗಳನ್ನು ಹೇಳ್ತಾರೆ, ಎಷ್ಟೋ ವಿಚಾರಗಳನ್ನು ನಿಮ್ಮ ಎದುರಿಗೆ ಮಂಡಿಸ್ತಾರೆ ಅಲ್ವಾ. ಉದಾಹರಣೆಗೆ, ನಾನು ಶಾಲೆಯಲ್ಲಿ ಇರಬೇಕಾದ್ರೆ, ನಾನು ಉಜಿರೆಯಲ್ಲಿ ಕಲ್ತವಳು, ಹತ್ತಿರದಲ್ಲಿ ಧರ್ಮಸ್ಥಳ, ತುಂಬ ಜನ ಬರ್ತಾ ಇರ್ತಿದ್ರು. ಧರ್ಮಸ್ಥಳಕ್ಕೆ ಬಂದ ಗೆಸ್ಟ್ಗಳೆಲ್ಲ ನಮ್ಮ ಕಾಲೇಜಿಗೆ, ನಮ್ಮ ಸ್ಕೂಲಿಗೆ ಬಂದು ನಮ್ಮ ಹತ್ರ ಮಾತಾಡಿ ಹೋಗ್ತಿದ್ರು. ಅದರಲ್ಲಿ ಒಬ್ರು ನನಗೆ, ಇಫ್ ಐ ರಿಮೆಂಬರ್ ಪ್ರಾಪರ್ಲಿ, ಕೆನರಾ ಬ್ಯಾಂಕ್ ಟ್ರೈನಿಂಗ್ ಕಾಲೇಜಿನ ರಿಟೈರ್ಡ್ ಪ್ರಿನ್ಸಿಪಲ್ಸ್ ಆಗಿನ ಕಾಲದಲ್ಲಿ, ಪ್ರಭು ಅಂತ ಯಾರೋ ಒಬ್ರು ಬಂದಿದ್ರು. ಅವರು ಸಭಾಕಂಪನದ ಮೇಲೆ ಮಾತಾಡಿದ್ರು. ಆಗ ನನಗೆ ಸ್ಟೇಜಲ್ಲಿ ಹೋಗುದು ಅಂತ ಹೇಳಿದ್ರೆ ಹೆದರಿಕೆ. ಅವರು ಎಂತ ಹೇಳಿದ್ರು, ನಮ್ಮ ಕ್ಲಾಸಿಗೆ ಬಂದು ಎಂತ ಹೇಳಿದ್ರು ಅಂತ ಹೇಳಿದ್ರೆ, ಸಭಾಕಂಪನ. ಯಾರು ಹೇಳಿದ್ದು ಸಭಾಕಂಪನ ಅಂತೇಳಿ? ಸಭಾಕಂಪನ ಹೇಳಿದ್ರೆ ನಾನು ಹೋದ್ರೆ ಸಭೆಯೇ ಕಂಪಿಸಬೇಕು, ಅದೇ ಸಭಾಕಂಪನ ಅಂತ ಹೇಳಿ ಹೋದ್ರು. ಈಗ ನಾನು ಹೋದ್ರೆ ಸಹ ಸಭೆ ಕಂಪಿಸ್ತದೆ, ನನ್ನ ಮಾತಿನಿಂದ ಅಂತ ಗೊತ್ತಿಲ್ಲ, ನನ್ನ ಸೈಜಿಂದ ಅಂತಂದ್ರೂ ಖಂಡಿತ ಕಂಪಿಸ್ತದೆ ಅಲ್ವಾ. ಸೊ ಜೀವನದಲ್ಲಿ ಕೆಲವರು ಹೇಳಿಕೊಟ್ಟ ಪಾಠ ಇದೆ ಅಲ್ಲ, ಅದು ನಮಗೆ ತುಂಬ ಅಗತ್ಯಕ್ಕೆ ಬೀಳ್ತದೆ. ಅದರಿಂದಾಗಿ ಜನರ ಜೊತೆ ಮಾತಾಡಿ, ಸಂಬಂಧಗಳನ್ನು ಬೆಳೆಸಿಕೊಳ್ಳಿ, ಒಳ್ಳೆದನ್ನು ಕಲಿತಾ ಹೋಗಿ. ಮತ್ತು ನಿಮಗೆ ಬೇಕು ಅಂತ ಹೇಳಿ ಆದರೆ ಮಂಗಳೂರಿಗೆ ಎಷ್ಟು ಜನ ಬರ್ತಾ ಇರ್ತೀರಿ? ಕೈ ಎತ್ತಿ. ಮಾಲಿಗೆ ಬಂದಿರ್ತೀರಾ, ರಿಲೇಟಿವ್ಸ್ ಮನೆಗೆ ಬಂದಿರ್ತೀರಾ, ಉದ್ಯಾನವನ ನೋಡ್ಲಿಕ್ಕೆ ಬಂದಿರ್ತೀರಾ, ಪಿಲಿಕ್ಕುಳಕ್ಕೆ ಹೋಗ್ಲಿಕ್ಕೆ ಬಂದಿರ್ತೀರಾ, ಫಿಲ್ಮ್ ನೋಡ್ಲಿಕ್ಕೆ ಬಂದಿರ್ತೀರಾ. ಎಷ್ಟು ಜನ ಆಶ್ರಮ ವಿಸಿಟ್ ಮಾಡಿದ್ದೀರಿ? ನಿಮಗೆ ಒಂದು ನಾನು ಓಪನ್ ಇನ್ವಿಟೇಷನ್ ಕೊಡ್ತೇನೆ. ನೀವು ತಂದೆ ತಾಯಿಗಳ ಜೊತೆ ನೆಕ್ಸ್ಟ್ ಮಂಗಳೂರಿಗೆ ಬಂದಾಗ ಒಂದು ಸಲ ಆಶ್ರಮವನ್ನು ವಿಸಿಟ್ ಮಾಡಿ, ಅಲ್ಲಿಯ ಪ್ರಶಾಂತತೆಯ ಅನುಭವ ಮಾಡಿ. ಅದರ ಮೊದಲು ನಾನು ಹೇಳಿದ ಎಕ್ಸಸೈಸ್ಗಳು ಡೈಲಿ ನಡಿಬೇಕು, 10 ನಿಮಿಷ ಕೂತ್ಕೊಳ್ಳುವಂಥದ್ದು. ಅದು ಮಾಡ್ತಾ ಮಾಡ್ತಾ ನೀವು ಆಶ್ರಮಕ್ಕೆ ಬಂದು ನೋಡಿ, ಅಲ್ಲಿಯ ಪ್ರಶಾಂತತೆಯನ್ನು ಫೀಲ್ ಮಾಡ್ತೀರಾ ನೀವು. ಅಲ್ಲಿಯ ಪ್ರೇಯರ್ ಹಾಲಲ್ಲಿ ಬಂದು ಒಂದು 10 ನಿಮಿಷ ಕೂತ್ಕೊಳ್ಳಿ, ಆ ಶಕ್ತಿಯ ಅನುಭವ ನಿಮಗೆ ಆಗ್ತದೆ. ವಾಟ್ ಲೈಫ್ ಕ್ಯಾನ್ ಗಿವ್ ಯು ಅಂತ ಹೇಳುವಂಥದ್ದು ನಿಮಗೆ ಗೊತ್ತಾಗಲಿಕ್ಕೆ ಶುರು ಆಗ್ತದೆ. ಸೊ ಲೀವ್ ದ್ಯಾಟ್ ಮೂಮೆಂಟ್. ಅಲ್ಲಿಗೆ ಬನ್ನಿ, ಸ್ವಾಮೀಜಿ ಹತ್ರ ಮಾತಾಡಿ. ಏನಿಲ್ಲದ್ರೆ ಹೊರಗಡೆ ಒಂದು ಗ್ರಂಥಾಲಯ ಇದೆ, ಅಲ್ಲಿ ವಿವೇಕಾನಂದರ ಬಗ್ಗೆ ಅಥವಾ ಬೇರೆ ಸ್ವಾಮೀಜಿಗಳು ಬರೆದಿರುವಂತಹ ಪುಸ್ತಕಗಳ ಇದೆ. ಅದರಲ್ಲಿ ನಿಮಗೆ ಏನು ಬೇಕು ಅದನ್ನು ತಗೊಳ್ಳಿ. ನಿಜವಾಗಿ ಹೇಳ್ತೇನೆ, ನಿಮಗೆ ಅಷ್ಟು ಕಡಿಮೆ ಬೆಲೆಗೆ ಪುಸ್ತಕಗಳು ಬೇರೆಯಲ್ಲಿ ಸಿಗ್ತಾ ಇಲ್ಲ. ನಾನು ಪ್ರಚಾರ ಮಾಡಲಿಕ್ಕೆ ಬಂದದ್ದಲ್ಲ, ನಾನು ನಿಮ್ಮ ಒಳ್ಳೆಯದಕ್ಕಾಗಿಯೇ ಬಂದದ್ದು, ನಿಮಗೋಸ್ಕರನೇ ಹೇಳ್ತಾ ಇದ್ದೇನೆ. ಬಿಕಾಸ್ ಐ ಹ್ಯಾವ್ ಲಿವ್ಡ್ ಇಟ್. ನಾನು ಅನ್ನೋದನ್ನು ಬದುಕಿದ್ದೇನೆ, ನನಗೆ ನೀವು ಹಾಗೆ ಆಗಬೇಕು ಅಂತ ಆಸೆ ಇರೋದ್ರಿಂದ ಹೇಳ್ತಾ ಇದ್ದೇನೆ. ಯಾಕಂದರೆ ನಾನು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಇತ್ತು, ಲೈಬ್ರರಿ ಇತ್ತು. ನಮಗೆ ಆಗ ಎಲ್ಲ ಸಣ್ಣವರಲ್ಲ ನಾವು, ಸಿಕ್ಕಿ ನಾನು ಹೇಳಿದಲ್ಲ ಮಾಸ್ಟರ್ ಹೇಳಿದ್ದು ಪುಸ್ತಕ ಪೇಜ್ ತಿರುಗಿಸು ಅಂತ, ಅದನ್ನೇ ಮಾಡ್ತಾ ಇದ್ದದ್ದು ನಾವು. ಆದರೆ ಇವತ್ತು ಬೆಳೆದ ಮೇಲೆ ನನ್ನ ತಾಯಿ ಮನೆಗೆ ಹೋಗುವಾಗ ಲೈಬ್ರರಿಯಲ್ಲಿ ನೋಡಬೇಕಾದ್ರೆ ನನಗೆ ರಿಯಲೈಸ್ ಆಗ್ತದೆ, ಅರ್ಧಕರ್ಧ ಪುಸ್ತಕ ಇದ್ದದ್ದು ರಾಮಕೃಷ್ಣ ಆಶ್ರಮದ್ದೇ. ಅದೊಂದು ವಿಶೇಷತೆ. ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲದ ಪುಸ್ತಕಗಳಿಲ್ಲ, ಎಲ್ಲ ರೀತಿಯ ವಿಚಾರಗಳು ಅಲ್ಲಿ ಪುಸ್ತಕಗಳಿದ್ದಾವೆ. ಕಡಿಮೆ ರೇಟಿಗೆ, ಹೊರಗಿಟ್ಟು ಕಂಪೇರ್ ಮಾಡಿದರೆ ನಿಮಗೆ ತುಂಬ ಕಡಿಮೆ ರೇಟಿಗೆ ಒಳ್ಳೊಳ್ಳೆ ವಿಚಾರಗಳಿರುವಂಥ ಪುಸ್ತಕ ಸಿಗ್ತದೆ. ಸೊ ವಿಸಿಟ್ ದೇರ್, ಹ್ಯಾವ್ 1 or 2 books ಇನ್ ಯೋರ್ ಲೈಬ್ರರಿ. ಇಟ್ ವಿಲ್ ಚೇಂಜ್ ಯುವರ್ ಲೈಫ್. ಸ್ವಾಮೀಜಿ ಹೇಳ್ತಾರೆ, ಯಾರೋ ಕೇಳಿದ್ರಂತೆ ಸ್ವಾಮೀಜಿಯಲ್ಲಿ, ವಾಟ್ ಈಸ್ ಲೈಫ್ ಅಂತೇಳಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಲೈಫ್ ಇಟ್ ಸೆಲ್ಫ್ ಹ್ಯಾಸ್ ನೋ ಮೀನಿಂಗ್, ಬಟ್ ಇಟ್ ಈಸ್ ಆನ್ ಅಪರ್ಚುನಿಟಿ ಟು ಕ್ರಿಯೇಟ್ ಮೀನಿಂಗ್. ಜೀವನ ಏನು ಅಂತ ಕೇಳುವಾಗ ಸ್ವಾಮೀಜಿ ಹೇಳ್ತಾರೆ, ಜೀವನಕ್ಕೆ ಅದರದ್ದೇ ಆದಂಥದ್ದೆಂತ ಅರ್ಥ ಇಲ್ಲ, ಆದರೆ ನಿಮಗೊಂದು ಅವಕಾಶ ಅದು, ಅದಕ್ಕೆ ಅರ್ಥ ಕಲ್ಪಿಸುವಂಥದ್ದು ಅಂಥೇಳಿ. ಸೊ ಆ ಅರ್ಥ ಕಲ್ಪಿಸುವಂಥದ್ದು ನಿಮ್ಮ ಕೈಯಲ್ಲಿ ಇರುವಂಥದ್ದು. ಹೆಸರು ಮತ್ತೆ ಉಸಿರು. ಉಸಿರು ಬಂದಾಗ ನಮಗೆ ಹೆಸರಿರುವುದಿಲ್ಲ, ಹೆಸರು ಬಂದಾಗ ಉಸಿರಿರುವುದಿಲ್ಲ. ಯಾರೋ ಒಬ್ಬರು ಮಹಾತ್ಮರು ಹೇಳಿದ್ದುಂಟು, ಯಾರಿಗಾದ್ರೂ ಹೆಣ ತಕೊಂಡು ಹೋಗ್ತಾ ಇರಬೇಕಾದ್ರೆ ಜನ ಏನು ಮಾತಾಡ್ತಾರೆ ಅಂತ ಆಧಾರದ ಮೇಲೆ ಅವನು ಸ್ವರ್ಗಕ್ಕೆ ಹೋಗ್ತಾನ ನರಕಕ್ಕೆ ಹೋಗ್ತಾನ ಅಂತ ಗೊತ್ತಾಗ್ತದಂತೆ. ಒಂದು ಹೆಣ ಹೋಗ್ತಾ ಇರಬೇಕಾದ್ರೆ ಜನ ಮಾತಾಡ್ತಾ ಇದ್ದಾರಂತೆ, ಎಂಥ ಪುಣ್ಯಾತ್ಮ, ಇನ್ನೂ 4 ವರ್ಷ ಬದುಕಬೇಕಿತ್ತು, ಎಷ್ಟು ಒಳ್ಳೇದು ಮಾಡಿದ್ದಾನೆ ಸಮಾಜಕ್ಕೆ, ಎಂಥ ಹೆಸರು ಮಾಡಿದ ಶೇ ಅಂತ ಹೇಳಿ ಮಾತಾಡ್ತಾರಂತೆ. ಆಗ ಅರ್ಥ ಮಾಡಿಕೊಳ್ಬೇಕಂತೆ ಆ ವ್ಯಕ್ತಿ ಸ್ವರ್ಗಕ್ಕೆ ಹೋದ ಅಂತ. ಇನ್ನೊಂದು ಕಡೆಯಲ್ಲಿ
ಒಬ್ಬನ ಹೆಣ ಹೋಗ್ತಾ ಇರಬೇಕಾದ್ರೆ ಜನ ಮಾತಾಡ್ತಾರಂತೆ, ಪಾಪಿ 4 ವರ್ಷ ಮೊದಲೇ ಸಾಯ್ಬೇಕಿತ್ತು, ಉಪದ್ರ ಮಾಡಿ ಸಾಯ್ತಾ, ಯಾವಾಗ ನೋಡಿದ್ರು ಎಲ್ಲರಿಗೆ ಕಿರಿಕಿರಿಯೇ ಇವನು ಅಂತ. ಆಗ ತಿಳ್ಕೊಳ್ಬೇಕಂತ ಇವನು ನರಕಕ್ಕೆ ಹೋದದ್ದು ಅಂತ. ಸೊ ಉಸಿರು ಮತ್ತು ಹೆಸರಿನ ನಡುವೆ ಏನುಂಟಲ್ಲ ಅದು ಜೀವನ. ಉಸಿರು ಇದೆ ನಿಮ್ಮಲ್ಲಿ, ಹೆಸರು ಹೇಗೆ ಮಾಡಬೇಕು ಅದನ್ನು ನೀವು ತೀರ್ಮಾನ ಮಾಡಬೇಕಾದವರು. ಯಾವ ಮಟ್ಟಿನಲ್ಲಿ ಎಲ್ಲಿಗೆ ಹೋಗಿ ರೀಚ್ ಆಗಬೇಕು ಅದನ್ನು ತಿಳ್ಕೊಳ್ಳುವವರು ನೀವು. ನೆನಪಿಟ್ಟುಕೊಳ್ಳಿ ಗೆಳೆಯರೆ, ನಿಮಗೊಂದು ಅವಕಾಶ ಸಿಕ್ಕಿದೆ, ಎಲ್ಲ ರೀತಿಯಲ್ಲಿ ಎಲ್ಲಿಯೂ ನೀವು ಕಡಿಮೆ ಇಲ್ಲ, ನಿಮಗೆ ಅಂಥ ಅವಕಾಶಗಳು ಉಂಟು, ಎಲ್ಲ ಉಂಟು. ಮಾಡಬೇಕಾದದ್ದು ಮನಸ್ಸು ಮಾತ್ರ. ನಾನು ಏನೋ ಮಾತಾಡಬೇಕಂತ ತಿಳ್ಕೊಂಡು ಬಂದವರು, ಬಟ್ ನಿಮ್ಮನ್ನು ನೋಡಿದ ಮೇಲೆ ನನಗೆ ಕಂಪ್ಲೀಟ್ ನನ್ನ ಟಾಪಿಕ್ ಚೇಂಜ್ ಮಾಡಬೇಕು ಅಂತ ಅನಿಸಿತು. ಯಾಕಂತ ಹೇಳಿದರೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿ ಅಲ್ಲ, ನಿಮ್ಮಲ್ಲಿ ಇನ್ನೋಸೆನ್ಸು ಇದೆ, ಎಲ್ಲವೂ ಇದೆ. ಒಂದೇ ಬೇಕಾಗಿರೋದು ಮನಸ್ಸು. ಆ ಮನಸ್ಸು ಬರಬೇಕು ಅಂತ ಹೇಳಿ ಆದರೆ ಬಿಲೀವ್ ಇನ್ ಯುವರ್ ಸೆಲ್ಫ್. ಯು ಹ್ಯಾವ್ ದ ಪೊಟೆನ್ಷಿಯಲ್, ಯು ಆರ್ ದ ಚೋಸನ್ ಒನ್ಸ್. ಯೋಚನೆ ಮಾಡಿ, ವಿವೇಕ ಸ್ಮೃತಿಯ 23ನೇ ಕಾರ್ಯಕ್ರಮ ಕಾಲೇಜುಗಳಲ್ಲಿ ನಡೆಯುವಂಥದ್ದು ಯಾಕೆ ಹೈಸ್ಕೂಲಲ್ಲಿ ನಡೀತಿವತ್ತು? ಯಾವಾಗಲೂ ಏನೂ ಇಲ್ಲ ಅಂತ ಹೇಳಿ ಸನ್ನಿವೇಶಗಳು ನಡೆಯುವುದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇರ್ತದೆ. ಬಿಕಾಸ್ ಯು ಆರ್ ದ ಚೋಸನ್ ಒನ್. ದಟ್ ಈಸ್ ವಾಟ್ ಸ್ವಾಮೀಜಿ ಸೇಸ್. ಎವ್ರಿ ಇಂಡಿವಿಜುವಲ್ ಇಸ್ ದ ಚೋಸನ್ ಒನ್. ನೀವು ಆಯ್ಕೆಯಾದಂತಹ ಮಕ್ಕಳು, ಆಯ್ಕೆಯಾದಂತಹ ವ್ಯಕ್ತಿಗಳು. ನಿಮ್ಮಲ್ಲಿ ಏನೋ ಒಂದು ಇನ್ಫ್ಲೂಯೆನ್ಸ್ ಬರಲಿಕ್ಕಿದೆ, ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ಬಂದಿರುವಂಥದ್ದು ಇರ್ಬೋದು. ಸೊ ಅದರಿಂದಾಗಿ ಜೀವನದಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡ್ತೀರಿ ಅದು ನಿಮಗೆ ಬಿಟ್ಟದ್ದು. ಆ್ಯಂಡ್ ಐ ವುಡ್ ಲೈಕ್ ಟು ಸಿ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯುವರ್ ನೇಮ್ಸ್ ಆಸ್ ಅ ಗ್ರೇಟ್ ಪರ್ಸನಾಲಿಟಿ ಇನ್ ಫ್ಯೂಚರ್. ಆ್ಯಂಡ್ ಐ ರಿಯಲಿ ಹೋಪ್ ಫಾರ್ ಇಟ್. ಕೊನೆಯದಾಗಿ ಒಂದು ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. 2 ಫ್ರೆಂಡ್ಸ್ ಇದ್ರಂತೆ, ಗುರುಕುಲದಲ್ಲಿ ಓದಿದವರು, ನಿಮ್ಮ ಹಾಗೆ ಭಾರಿ ಒಳ್ಳೆ ಮಕ್ಕಳು, ಭಾರಿ ಹುಷಾರು. ಇಬ್ಬರು ಕೂಡ ಕಲಿಯುವುದರಲ್ಲಿ ಹುಷಾರು, ಸ್ಪೋರ್ಟ್ಸಲ್ಲಿ ಹುಷಾರು, ಎಲ್ಲ ರೀತಿಯಲ್ಲಿ ಹುಷಾರು. ಆಶ್ರಮದಲ್ಲಿ ಓದುವುದೆಲ್ಲ ಮುಗೀತು, ಸ್ವಾಮೀಜಿ ಕರೆದ್ರಂತೆ. ಕರೆದು ಹೇಳಿದ್ರಂತೆ, ನನಗೆ ಗುರುದಕ್ಷಿಣೆಯಾಗಿ ನೀವೇನಾದರೂ ಕೊಡಬೇಕಾಗಿಲ್ಲ ಮಕ್ಕಳೇ, ನಿಮಗೆ ಇಲ್ಲಿ ಇಷ್ಟು ಚೆಂದಾಗಿ ಪರ್ಫಾರ್ಮ್ ಮಾಡಿದ್ದಕ್ಕಾಗಿ ನಾನೇ 2 ಮುಷ್ಟಿ ರಾಗಿ ಕೊಡ್ತೇನೆ ಅಂತ ಹೇಳಿ 1 ಮುಷ್ಟಿ ರಾಗಿ ಒಬ್ಬ ಸ್ಟೂಡೆಂಟಿಗೆ, ಇನ್ನೊಂದು ಮುಷ್ಟಿ ರಾಗಿ ಇನ್ನೊಬ್ಬ ಸ್ಟೂಡೆಂಟಿಗೆ ಕೊಟ್ಟು ಮನೆಗೆ ತಗೊಂಡೋಗಿ ಅಂತ ಹೇಳಿದ್ರಂತೆ. ಸ್ವಾಮೀಜಿ ಕೊಟ್ಟ ರಾಗಿ ಆಶೀರ್ವಾದ ಸ್ವರೂಪ. ಇಬ್ರು ಭಕ್ತಿಯಿಂದ ಅದನ್ನು ತಗೊಂಡು ಮನೆಗೆ ಹೋದ್ರಂತೆ. ಒಬ್ಬ ಸ್ಟೂಡೆಂಟ್ ಏನು ಮಾಡಿದ? ಸ್ವಾಮೀಜಿ ಕೊಟ್ಟ ರಾಗಿ ಹಾಳಾಗಬಾರ್ದು, ಆಶೀರ್ವಾದ ಅಲ್ಲ, ಒಂದು ಚಂದ ಬಟ್ಟೆಯಲ್ಲಿ ಕಟ್ಟಿ ಪೆಟ್ಟಿಗೆಯಲ್ಲಿ ಹಾಕಿ ದೇವರ ಕೊನೆಯಲ್ಲಿ ಮೇಲೆ ಇಟ್ಟು ದಿನಕ್ಕೆ 3 ಸಲ ಅದಕ್ಕೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ಅಂತೆ. ಇನ್ನೊಬ್ಬ ಫ್ರೆಂಡ್ ಇದ್ದ, ಅವನು ಎನಿಸಿದ ಅದೇ ಭಕ್ತಿಯಲ್ಲಿ ತಗೊಂಡಿದ್ದ ರಾಗಿಯನ್ನು, ಇದನ್ನು ಹಾಳು ಮಾಡಬಾರ್ದು. ರಾಗಿ ಕೊಟ್ಟಿದ್ದಾರೆ ಸ್ವಾಮೀಜಿಯವರು. ಸಣ್ಣ ಒಂದು ಜಾಗ ಇತ್ತು, ಅದರಲ್ಲಿ ಅದನ್ನು ಬಿತ್ತಿದ, ಒಳ್ಳೆ ಬೆಳೆ ಬಂತು. ಪಕ್ಕದಲ್ಲಿ ಇನ್ನೊಂದು ಜಮೀನು ತಗೊಂಡ. ಇದೇ ರೀತಿ ಮಾಡಿ ಮಾಡಿ ದೊಡ್ಡ ಜಮೀನ್ದಾರ ಆದ. ವರ್ಷಗಳು ಉರುಳಿ ಹೋದವು. ಈಗ ಎಲ್ಲ ರಿಯೂನಿಯನ್ ಅಲ್ಲ, ವಾಪಸ್ ಕರೆದ್ರು ಮಕ್ಕಳನ್ನೆಲ್ಲ. ಒಂದ್ಸಲ ಶಾಲೆಗೆ ಬನ್ನಿ, ನಿಮ್ಮ ಶಾಲೆ ಹೇಗೆ ಉಂಟು ನೋಡಿ, ನಮ್ಮ ಹಳೆ ವಿದ್ಯಾರ್ಥಿ ಸಂಘದಿಂದ ಎಲ್ಲ ಕಾಲ್ ಬಂತು. ಎಲ್ಲ ಮಕ್ಕಳು ಬಂದರು, ಇಬ್ಬರು ಬಂದರು. ಒಬ್ಬ ನಡ್ಕೊಂಡು ಬರ್ತಾ ಇದ್ರೆ, ಇನ್ನೊಬ್ಬ ಕುದುರೆ ಸಾರೋಟಲ್ಲಿ ಬರ್ತಾ ಇದ್ದಾನಂತೆ. ಗುರುಗಳಿಗೆ ಆಶ್ಚರ್ಯ, ಇಬ್ರು ಒಟ್ಟಿಗೆ ಕಲ್ತವರು, ಭಾರಿ ಹುಷಾರು, ಎಲ್ಲ ರೀತಿಯ ವಿದ್ಯೆ ಇತ್ತು ಇವರಲ್ಲಿ. ಒಬ್ಬ ಹೀಗೆ ಆಗಿದ್ದಾನೆ, ಒಬ್ಬ ಹೀಗೆ ಆಗಿದ್ದಾನೆ, ಇದೇನು ಈ ರೀತಿಯ ವ್ಯತ್ಯಾಸ ಅಂತ ಇಬ್ಬರನ್ನು ಕರೆದು ಕೇಳಿದ್ರಂತೆ. ಹೇಗಪ್ಪ ನೀವು ಹೇಗೆ ಹೀಗೆ ಆದ್ರಿ? ಅವನು ನಡ್ಕೊಂಡು ಬರ್ತಾ ಇದ್ದಾನೆ, ನೀನು ಇಷ್ಟು ದೊಡ್ಡ ಜಮೀನ್ದಾರ ಆಗಿದ್ದಿ, ಏನು ಮಾಡಿದ್ರಿ ನಿಮ್ಮ ಜೀವನದಲ್ಲಿ ಹೇಳಿ ನಮಗೆ ಅಂತ. ಆಗ ಒಬ್ಬ ಹೇಳ್ತಾನೆ, ನಾನು ನಿಮಗೆ ರಾಗಿ ಕೊಟ್ಟಿದ್ದೆ ಅಲ್ಲ ಅಂತ. ಅದು ಕೂಡ ನೆನಪಾಗ್ತದೆ ಗುರುಗಳಿಗೆ, ರಾಗಿ ಕೊಟ್ಟಿದ್ದೆ ಅಲ್ಲ, ಏನು ಮಾಡಿದ್ರಿ ಅದರದ್ದು ಅಂತ. ಆಗ ಒಬ್ಬ ಹೇಳ್ತಾನಂತೆ, ಸ್ವಾಮೀಜಿ ನೀವು ಕೊಟ್ಟ ರಾಗಿ ಅಲ್ಲ, ಆಶೀರ್ವಾದ ಅದು. ನಾನು ತುಂಬ ಮನಸ್ಸಿಂದ ಸ್ವೀಕಾರ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಪೆಟ್ಟಿಗೆಯಲ್ಲಿ ಹಾಕಿ ದೇವರ ಕೊನೆಯಲ್ಲಿ ಮೇಲೆ ಇಟ್ಟು 1 ದಿನ ತಪ್ಪದೆ 3 ಸಲ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಇನ್ನೊಬ್ಬನ ಹತ್ರ ಕೇಳ್ತಾರೆ, ನೀನೇನು ಮಾಡಿದ್ಯಪ್ಪ? ಸ್ವಾಮೀಜಿ ನೀವು ಕೊಟ್ಟ ರಾಗಿ ಅಲ್ಲ, ಆಶೀರ್ವಾದ. ಅದನ್ನು ಚಂದ ಮಾಡಿ ನನ್ನ ಪಕ್ಕದಲ್ಲಿರೋ ಒಂದು ಸಣ್ಣ ಜಾಗ ಇತ್ತು, ಅದರಲ್ಲಿ ಹಾಕಿದೆ, ಒಳ್ಳೆ ಬೆಳೆ ಬಂತು. ಇನ್ನೊಂದು ಅದೇ ರೀತಿ ವ್ಯವಸಾಯದಲ್ಲಿ ಬೆಳೀತಾ ಬೆಳೀತಾ ಇನ್ನೊಂದು ಗದ್ದೆ ತಗೊಂಡೆ, ಮತ್ತೊಂದು ಗದ್ದೆ ತಗೊಂಡೆ. ಇವತ್ತು ನೋಡ ನಾನು ಇಷ್ಟು ಒಳ್ಳೆದರಲ್ಲಿದ್ದೇನೆ, ದೊಡ್ಡ ಜಮೀನ್ದಾರ ಆಗಿದ್ದೇನೆ ಅಂತ ಹೇಳ್ತಾನೆ. ಇವತ್ತು ನಿಮಗೆ ಸಹ ನಾನು ಸ್ವಲ್ಪ ಹೊತ್ತಿನಲ್ಲಿ, ಇಷ್ಟು ಹೊತ್ತಿನಲ್ಲಿ ಒಂದು ಮುಷ್ಟಿ ರಾಗಿ ಕೊಟ್ಟಿದ್ದೇನೆ. ಅದನ್ನು ನಿಮ್ಮ ಮನಸ್ಸಿನ ಪೆಟ್ಟಿಗೆಯಲ್ಲಿ ಕಟ್ಟಿ ಅಲ್ಲೇ ಇಟ್ಟು ಪೂಜೆ ಮಾಡ್ತೀರಾ, ಅಥವಾ ಜೀವನದಲ್ಲಿ ಅಳವಡಿಸಿಕೊಂಡು ಏನಾದರೂ ಹೆಸರು ಮಾಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ಥ್ಯಾಂಕ್ ಯು. ತಮ್ಮ ಅದ್ಭುತ ಮಾತಿನ ಶೈಲಿಯಿಂದ ವಿವೇಕಾನಂದರು ಯುವ ಜನತೆಯ ಸ್ಫೂರ್ತಿಯ ಸೆಲೆ ಎಂಬ ವಿಷಯದ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಬೆಳಕು ಚೆಲ್ಲಿರುವಂತಹ ಕೆ ನಿವೇದಿತಾ ಕಾಮತ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿದ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಬೇಕಾಗಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪೆಂಗಿಲ ಇಲ್ಲಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಚಂದ್ರ ಎಂ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್.
ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ತುಂಬ ಖುಷಿಯಾಯಿತು. ನಾನು ಕೂಡ ನಿಮ್ಮ ಹಾಗೆ ಅಲ್ಲಿ ಎದುರು ಕೂತ್ಕೊಂಡು ಇರಬೇಕಾದರೆ ಒಂದು ಸ್ವಾಮಿ ವಿವೇಕಾನಂದರ ಗುರುಗಳ ಒಂದು ಘಟನೆಯನ್ನು ಅಧ್ಯಾಪಕರು ನಮಗೆ ಹೇಳಿದರು. ಅದನ್ನು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸ ಸ್ವಾಮೀಜಿಯವರು. ಅವರ ಹತ್ತಿರ ಒಬ್ಬಳು ತಾಯಿ ತನ್ನ ಮಗುವನ್ನು ಹಿಡ್ಕೊಂಡು ಬರ್ತಾಳೆ. ಬಂದು ಸ್ವಾಮೀಜಿಯವ್ರ ಹತ್ರ ಹೇಳ್ತಾಳೆ, ನನ್ನ ಮಗು ತುಂಬ ಸಿಹಿ ತಿಂತದೆ, ನೀವು ಹೇಳಬೇಕು ತಿನ್ನಬಾರ್ದು ಅಂತ. ಸ್ವಾಮೀಜಿಯವರು ಹೇಳ್ತಾರೆ, 15 ದಿವಸ ಬಿಟ್ಟು ಬಾ, ಮಗುವನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. 15 ದಿವಸ ಆಯಿತು. ಪುನಃ ಆ ತಾಯಿ ಮಗುವನ್ನು ಕರ್ಕೊಂಡು ಬರ್ತಾರೆ. ಪುನಃ ಸ್ವಾಮೀಜಿ ಅದೇ ಮಾತನ್ನು ಹೇಳ್ತಾರೆ. ಈ ತಾಯಿಗೆ ಸ್ವಲ್ಪ ಇರಿಸು ಮುರುಸು, ಸ್ವಲ್ಪ ಸಿಟ್ಟು ಸಹ ಬರ್ತದೆ, ಆದರೂ ಸಹ ನೋಡುವ, 15 ದಿವಸ ಆಗಲಿ, ಮತ್ತೆ ಕರ್ಕೊಂಡು ಬರ್ತೇನೆ ಅಂತ ಮತ್ತೆ ಕರ್ಕೊಂಡು ಬರ್ತಾರೆ. ಮತ್ತೆ ಕರ್ಕೊಂಡು ಬರುವಾಗ ಸ್ವಾಮೀಜಿ ಆ ಮಗುವನ್ನು ಎತ್ತಿ ತನ್ನ ತೊಡೆ ಮೇಲೆ ಕೂತುಗೊಳಿಸಿಕೊಂಡು ಆ ಮಗುವನ್ನು ಚಂದ ಒಂದು ರಮಿಸಿ ಆ ಮಗುವಿಗೆ ಹೇಳ್ತಾರೆ, ನೋಡಪ್ಪ, ಸಿಹಿ ತಿನ್ನಬಾರ್ದು ಅಂತ. ಮಗು ಖುಷಿಯಲ್ಲಿ ಆಯಿತು ಅಂತ ಹೇಳ್ತದೆ. ಆಯಿತು, ಅಲ್ಲಿಗೆ ಮುಗೀತು. ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಆ ಮಗು ಮತ್ತೆ ಸಿಹಿ ತಿನ್ನುವುದನ್ನು ಕಡಿಮೆ ಮಾಡ್ತದೆ, ಬಿಡ್ತದೆ. 1 ತಿಂಗಳಾದ ನಂತರ ಮತ್ತೆ ಆ ತಾಯಿ ಮತ್ತು ಮಗು ಬರ್ತಾರೆ. ಬಂದು ವಿಷಯ ಹೇಳ್ತಾರೆ, ಖುಷಿ ಆಯಿತು ಅಂತ. ಮತ್ತೆ ಆದರೆ ಸಹ ಈ ತಾಯಿಗೆ ಒಂದು ಮನಸ್ಸಿನ ಒಳಗೆ ಒಂದು ಇದಿತ್ತು, 1 ತಿಂಗಳು ಲೇಟ್ ಮಾಡಿದ್ದೆ ಯಾಕೆ ಇವರು ಹೇಳಲಿಕ್ಕೆ ಅಂತ. ಅಂದರೆ ಆ ಸ್ವಾಮೀಜಿಗಳಲ್ಲಿ ಕೂಡ ಆಗ ಅಕ್ಕ ಹೇಳಿದ ಹಾಗೆ ಶ್ರೇಯ ಮತ್ತು ಪ್ರಿಯ ಇಬ್ಬರು ಇದ್ದರಲ್ಲಿ. ಸ್ವಾಮೀಜಿಯವರು ಕೂಡ ತುಂಬ ಸಿಹಿ ತಿಂತಾ ಇದ್ದರು ರಾಮಕೃಷ್ಣ ಪರಮಹಂಸರು. ಅವರು ಹೇಳಬೇಕಲ್ಲ ಬಿಡು ಅಂತ. ಬಿಡಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಫಸ್ಟಿಗೆ ಅವರ ಮೇಲೆ ಅವರು ಪ್ರಯೋಗ ಮಾಡಿಕೊಂಡ್ರು. 15 ದಿವಸದಲ್ಲಿ ಪ್ರಯತ್ನ ಮಾಡಿದರು, ಆಗಲಿಲ್ಲ. ಮತ್ತೆ 15 ದಿವಸದಲ್ಲಿ ಪ್ರಯತ್ನ ಮಾಡಿದರು, ಯಶಸ್ವಿಯಾದರು. ಮತ್ತೆ ಅದನ್ನು ಹೇಳಿದರು. ಪ್ರಿಯನನ್ನು ಬಿಡಲಿಕ್ಕೆ ಅವರಿಗೆ ಅಷ್ಟು 1 ತಿಂಗಳು ಬೇಕಾಯಿತು. ಅಂದರೆ ಅದರ ಸಾರಾಂಶ ಇಷ್ಟೇ, ನಾವು ಪ್ರಿಯ ಮತ್ತು ಶ್ರೇಯನನ್ನು ಯಾರನ್ನು ತಗೊಳ್ಳಬೇಕು ಅಂತ ಹೇಳುವಂಥದ್ದನ್ನು ಬಹಳ ಸವಿಸ್ತಾರವಾಗಿ ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಈ ಹೇಳಿಕೊಟ್ಟಂಥ ಯಾವುದಾದ್ರೂ 1-2 ಅಂಶಗಳನ್ನು ನಾವು ಅಳವಡಿಸಿಕೊಂಡ್ರೆ ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದೆ. ನೀವೆಲ್ಲ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀರಿ ಅಂತೇಳಿ ಆಶಿಸ್ತಾ ನನ್ನೆರಡು ಮಾತುಗಳು ಮುಗಿಸ್ತೇನೆ. ರಾಮ್ ರಾಮ್. ವಂದನೆಗಳು ಸರ್. ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಕೆ ನಿವೇದಿತಾ ಎಂ ಕಾಮತ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ರಮೇಶ್ ಚಂದ್ರ ಎಂ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಇದೀಗ ಇಂದಿನ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿನ ಅಧ್ಯಾಪಕರಾಗಿರುವಂತಹ ಶ್ರೀಮತಿ ಉಮಾ ಇವರಿಂದ. ಜೈ ಶ್ರೀರಾಮ್ ಎಲ್ಲರಿಗೂ. ಇಂದಿನ ವಿವೇಕ ಸ್ಮೃತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಮಾತನಾಡಿದ ನಮ್ಮ ಶಾಲಾ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಚಂದ್ರ ಇವರಿಗೆ ಆತ್ಮೀಯ ಧನ್ಯವಾದಗಳು. ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ನೆರವೇರಿಸಿ ವಿವೇಕಾನಂದರು ಯುವ ಜನತೆಯ ಸ್ಫೂರ್ತಿಯ ಸೆಲೆ ಎಂಬ ವಿಚಾರವನ್ನು ಇಟ್ಟುಕೊಂಡು ಮಾತನಾಡಿದ ಶ್ರೀಮತಿ ಕೆ ನಿವೇದಿತಾ ಕಾಮತ್ ಇವರಿಗೆ ನಮ್ಮೆಲ್ಲ ಸಂಯೋಜಕರ ಪರವಾಗಿ ಪ್ರೀತಿಯ ಕೃತಜ್ಞತೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿರುವ ವಿವೇಕಾನಂದ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿರುವ ಶ್ರೀಮತಿ ವಿಜಯ ಸರಸ್ವತಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಆತ್ಮೀಯ ಅಭಿವಂದನೆಗಳು. ವಿವೇಕ ಸ್ಮೃತಿ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ವಿದ್ಯಾ ಎಸ್ ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೂ ಕೂಡ ಆತ್ಮೀಯ ಕೃತಜ್ಞತೆಗಳು. ನಮ್ಮ ಶಾಲಾ ಮುಖ್ಯ ಗುರುಗಳ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ಮರಿಸಿದ ವೇದಿಕೆಯ ಮುಂಭಾಗದಲ್ಲಿ ವಿವೇಕ ಸ್ಮೃತಿ ತಂಡದ ಸದಸ್ಯರು, ಉಪನ್ಯಾಸಕ ಬಂಧುಗಳು, ವಿದ್ಯಾರ್ಥಿ ಮಿತ್ರರು
ಹಾಗೂ ನಮ್ಮ ಶಾಲಾ ಶಿಕ್ಷಕ ಬಂಧುಗಳು ತಾವೆಲ್ಲರೂ ಇದ್ದರೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಶಕ್ತಿ ಶಾಶ್ವತ, ಅದನ್ನು ಇಚ್ಛಾಶಕ್ತಿಯೊಂದಿಗೆ ಜೋಡಿಸಿ ಕಾರ್ಯ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬ ವಿವೇಕಾನಂದರ ಮಾತನ್ನು ನೆನಪಿಸಿಕೊಳ್ಳುತ್ತಾ ಶಾಂತಿ ಮಂತ್ರದ ಮೂಲಕ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ತಾವೆಲ್ಲರೂ ಧ್ವನಿಗೂಡಿಸಬೇಕಾಗಿ ವಿನಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.